ಸರ್ ಈಗ ಈ ಸಲ ಬಜೆಟ್ 65,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಆಲ್ಫಾ ಕಾರ್ಸ್ ಅಲ್ಲಿ. ನಿಮ್ ಚಾನೆಲ್ ಇಂದ ಬಂದ್ರೆ ಡೈರೆಕ್ಟ್ ಆಗಿ 1,15,000 ಮುಗಿಸ್ಕೊಡ್ತೀನಿ ಗಾಡಿ. ಇದು ಹೋಂಡಾ ಸಿಟಿ ಸರ್, ಟಾಪ್ ಎಂಡ್ ಅದನ್ನ ಒಂದ್ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಹೋಗ್ಬೋದು ಸರ್ ಒಂದ್ ಗಾಡಿನಲ್ಲಿ. ಅದು ಹೊಸ ತಗೊಂಡ್ಬಂದ್ರೆ ಇದೇ ತಗೊಂಡ್ಬಿಡಿ. ಬರೀ 2 ಜನ ಹೋಗ್ಬೋದು, ಇದನ್ನ 4 ಜನ ಹೋಗ್ಬೋದು. ಎಷ್ಟು 40,000 ನೋಡಿದೆ ಗಾಡಿ, ಬರೀ 40,000 20 ಮೈಲೇಜ್ ಬರುತ್ತೆ. 2013 ಮಾಡಲ್ ಟ್ರೆಂಡ್ ಲೈನ್ ಇದು ಗಾಡಿ. ನಿಮ್ ಬರೀ 3,30,000ಗೆ ಕೊಟ್ಬಿಡ್ತೀನಿ. 3,30,000 ಹೌದು, ಪಕ್ಕಾ ಮಾಡ್ಕೊಡ್ತೀನಿ ಸರ್. 100% ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತಾ ಸರ್ ಇದ್ರಲ್ಲಿ? ಹೌದು. ಅಯ್ಯೋ, ಸ್ಟೆಪ್ನಿ ಟೈರ್ ಅಂತ ಮಾಡಿಲ್ಲ ಸರ್ ಗಾಡಿ. ಹೊಸ ಇದು ನಿಮ್ ಸಬ್ಸ್ಕ್ರೈಬರ್ಸ್ ಮತ್ತೆ ನಮ್ ಆಫೀಸ್ ರೆಪ್ಯುಟೇಷನ್ ಗೋಸ್ಕರ ಎಲ್ಲ ರೇಟ್ ಡೌನ್ ಸರ್ ಈ ಸಲ. ಪಕ್ಕಾ ಮಾಡ್ಕೊಡ್ತೀನಿ ಸರ್. 100% 1,80,000 1,80,000 ಮಾತ್ರ. 11 ಲಕ್ಷ ಬೇಡ, 5 ಲಕ್ಷನೂ ಬೇಡ ಸರ್. 3,20,000 ಗಾಡಿ ಕೊಡ್ತೀನಿ. ಅದೇ ಫೀಲ್ ಒಂದೇ ಶಾರ್ಟ್ ಸರ್. ಫುಲ್ 14 ಮಾಡಲ್ 3,80,000 ಕೊಡ್ತೀನಿ. 17 ಮಾಡಲ್ 2,80,000ಗೆ ಸರ್ ಯಾರು ಕೊಡಲ್ಲ ಸರ್. ಗಾಡಿ ಆಕ್ಸಿಡೆಂಟ್ ಅಂದ್ರೆ ನಿಮ್ಮ ಗಾಡಿ ಫ್ರೀ ಸರ್. ಫ್ರೀ ಪಕ್ಕಾ ಮಾಡ್ಕೊಡ್ತೀನಿ ಸರ್. 100% ಎಂಟೈರ್ ಕರ್ನಾಟಕ 0 ಡೌನ್ ಪೇಮೆಂಟ್ ಲೋನ್ ಸರ್. ಇದು ಓನರ್ ಸಿಂಗಲ್ ಓನರ್ ಸರ್. ಇದು ಗಾಡಿ ಎಷ್ಟು ಇರ್ಬೋದು? ಬರೀ 30,000 ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್. ಮತ್ತೆ ನಿಮಗೆ ಡ್ರೈವರ್ ಬೇಕಾ? 2020 ಮಾಡಲ್ 2,80,000 ಕೊಡ್ತೀನಿ ಸರ್. 27 ಬರುತ್ತೆ ಮೈಲೇಜ್. ಇದು 2010 ಮಾಡಲ್ 3,5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 3,25,000 ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. ಲೋನ್ ಬೇಕಾ? ಲೋನು ಮಾಡ್ಕೊಡ್ತೀನಿ. ಪಕ್ಕಾ ಮಾಡ್ಕೊಡ್ತೀನಿ ಸರ್. 100% ಡೀಸೆಲ್ ಗಳಲ್ಲಿ ಆಟೋಮೆಟಿಕ್ ವೆಹಿಕಲ್ ವರ್ಣ ಸಿಗಕ್ಕೆ ತುಂಬಾ ಕಷ್ಟ ಇದೆ. ಗಾಡಿ ಬಂದಿದ್ದು 63,000 ನೋಡಿದೆ ಸರ್. 60 ಫೀಟ್ ಲೀನಾ ಕೊಡ್ತೀನಿ ಸರ್. 1,80,000ಗೆ 30,000 ಕೊಟ್ಟು ಗಾಡಿ ತಗೊಂಡ್ ಹೋಗ್ಬೋದು. ಇದು ಫೀಟ್ 1,75,000 ಕೊಡ್ತೀನಿ. ಡೀಸೆಲ್ ಮಾಡಲ್ ಅದನ್ನು 2,65,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,60,000 ನಿಮಗೆ ಕ್ವಿಟ್ ಕೊಡ್ತೀನಿ. ಅದು ಫುಲ್ ಲೋನ್ ಆಗುತ್ತೆ ಗಾಡಿ. ₹1 ತರಲ್ಲ ಸರ್ ಈ ಗಾಡಿಗೆ ಕೊಟ್ಬಿಡ್ತೀನಿ ಸರ್. 2,25,000 ಕೊಡ್ತೀರಿ ಸರ್. ಮಾರುತಿ ವ್ಯಾಗ್ನರ್ ಇದು 2,25,000 ಅಸಲ್ ಪೈಸಾ ಸ್ಟಾಕ್ ಕ್ಲಿಯರೆನ್ಸ್ ಇರೋ ಅಂತ ಹೇಳ್ಬೇಕು. 16 ಮಾಡಲ್ ಸಿಂಗಲ್ ಓನರ್ 48,000 ಓಡಿರೋದು. 6 ಲಕ್ಷ ಬಜಾರಿಂದ 1 ಲಕ್ಷ ಬಿಟ್ಟಿ ಕೊಡ್ತಾ ಇದೀನಿ ಸರ್. ನಂಬರ್ ಸರ್ ನೋಡ್ಕೊಳ್ಳಿ. ಪಕ್ಕಾ ಮಾಡ್ಕೊಡ್ತೀನಿ ಸರ್. 100% ಸರ್. ನಿಮಗೆ ಯಾವ್ದು ಬೇಕು? ಹೋಂಡಾ ಸಿಟಿ ಪೆಟ್ರೋಲ್ ಬೇಕಾ? ಡೀಸೆಲ್ ಬೇಕಾ? ಎರಡು ನ್ಯೂಶಪ್ ದೀಪಾವಳಿ ಆಫರ್ ಹೋಯ್ತು. ಇನ್ನ ಅದೇ ಆಫರ್ ನಾವು ಕಂಟಿನ್ಯೂ ಮಾಡ್ತೀನಿ ನಿಮ್ ಚಾನಲ್. 1,80,000 1,80,000 ಗಾಡಿ ನಿಮ್ಗೆ ಕ್ಲೋಸ್. 1,80,000ಕ್ಕೆ ಟಾಟಾ ಇಂಡಿಗಾ ವಿಸ್ಟಾ ಬರೀ 180 ಗಾಡಿ ಕೊಡ್ತೀನಿ ಸರ್. ಎಕ್ಸ್ಪ್ರೆಸ್ ನೀವು ನೋಡ್ತಾ ಇರೋದು 2019 ಮಾಡಲ್ ಸರ್. ಇದು ಸಿಂಗಲ್ ಇದು ಬನ್ನಿ 2,60,000 ಬರೀ 2,60,000ಗೆ ನಾವು ಕೊಡ್ತೀನಿ. 6,20,000 ಸರ್. ಡೀಸೆಲ್ ಬೇಕಾ? ನಿಮ್ಗೆ 5,80,000 ಕೊಡ್ತೀನಿ. ಹೋಗಿ ಸರ್. 2,50,000ಗೆ ಆಟೋಮೆಟಿಕ್ ಅದನ್ನ ಡ್ರೈವರ್ ಇದೆ. ಹೌದು, ವೈಟ್ ಕಲರ್ ಡ್ರೈವರ್ ಇದೆ ಸರ್. 6,25,000 ಮಾತ್ರ ಕೊಡ್ತೀನಿ ಗಾಡಿ. 6,25,000 ಪಕ್ಕಾ ಮಾಡ್ಕೊಡ್ತೀನಿ ಸರ್. 100% ಪಟಾಕೆ ಒರಿಜಿನಲ್ ಕಲರ್ ನಲ್ಲಿ ಇದೆ. 800 ಬರೀ 65,000 ಗಾಡಿ ಮುಗಿಸ್ಕೊಡ್ತೀನಿ ಸರ್. ನಿಮ್ ಕ್ವಾಲಿಟಿ ನಾವು ಕೊಡೋದು ಕ್ವಾಲಿಟಿ ಯಾರು ಕೊಡಲ್ಲ ಸರ್. ಅದು ಚಾಲೆಂಜ್ ನಿಮ್ಗೆ. 100% ಪಟಾಕೆ. ಬೈ ನಮಸ್ತೆ ಮೊದ್ಲಿಗೆ ಸರ್. ನಮಸ್ತೆ ಸರ್ ಎಲ್ಲಾರ್ಗೆ, ನಿಮ್ ಸಬ್ಸ್ಕ್ರೈಬರ್ಸ್ ಅವ್ರಿಗೆ. ಮತ್ತೆ ಹ್ಯಾಪಿ ದೀಪಾವಳಿ ಎಲ್ಲಾರ್ಗೆ. ಈ ಸಲ ವಿಡಿಯೋ ಲೇಟ್ ಆಗ್ಬಿಟ್ಟಿದೆ, ದೀಪಾವಳಿ ಆಗ್ಬಿಟ್ರೆ ಅಂದ್ರೂ ಈ ಸಲ ಸರ್ ಸುರಿಮಳೆ ಆಫರ್ ಸರ್. ದೀಪಾವಳಿ ಹೊಂಟೋಗ್ಬಿಟ್ಟಿದೆ ಅಂದ್ರೂ ನಾವು ಸುರಿಮಳೆ ಆಫರ್ ಕೊಡೋಣ. ಏನಕ್ಕಂದ್ರೆ ನೀವು 7 ತಿಂಗಳು ಆದ್ಮೇಲೆ ಬಂದಿದ್ದೀರಾ. ನಿಮ್ ಸಬ್ಸ್ಕ್ರೈಬರ್ಸ್ ತುಂಬಾ ನಿಮ್ಗೆ ಫೋರ್ಸ್ ಮಾಡಿರ್ಬೋದು. ನಿಮ್ಗೆ ಆಲ್ಫಾ ಕಾರ್ಸ್ ನಲ್ಲಿ ವಿಡಿಯೋ ಮಾಡಿ ಅಂತ ನಿಮ್ ಚಾನೆಲ್. ಹೌದು ಸರ್, ತುಂಬಾ ಧನ್ಯವಾದ ಅದು ಹೇಳೋಕೋಸ್ಕರ. ಅಂದ್ರೆ ನನ್ನ ವಿಡಿಯೋಗಳು ತುಂಬಾ ಕಡಿಮೆ ಮಾಡ್ತೀನಿ. ಅಂದ್ರೆ ಮಾಡಿದ್ರು 1 ವರ್ಷಕ್ಕೆ ಆಫರ್ ಸುರಿಮಲೆ ಇರುತ್ತೆ ಸರ್. ಪಟಾಕೆ ಆ ತರ ಆಫರ್ ಸರ್. ಈ ಸಲ ಎಲ್ಲಾ ದೀಪಾವಳಿ ಹೋಗ್ಬಿಟ್ಟಿದೆ ಅಂದ್ರೂ ಈ ಸಲ ಅದೇ ತರ ಆಫರ್ ಕೊಡ್ತೀನಿ ಸರ್. ದೀಪಾವಳಿಗೆ ಕರೆದಿದ್ರು, ನಾನ್ ಬರಕಾಗಿರ್ಲಿಲ್ಲ. ಬಟ್ ಸ್ಟಿಲ್ ದೀಪಾವಳಿ ಆದ್ಮೇಲೆ ಅದೇ ಆಫರ್ ಕೊಡ್ತೀನಿ ಅಂತ 100% ಅದೇ ಆಫರ್ ಕೊಡ್ತೀನಿ ಸರ್ ಈ ಸಲಿನು. ಹೌದಾ ಸರ್? ವೆಲ್ಕಮ್ ಟು ಮೈ ಚಾನೆಲ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಆಲ್ರೆಡಿ ವಿ ಆರ್ ಇನ್ ಇಟ್ ಸೆಲ್ಫ್ ಇನ್ ಚಾನೆಲ್. ಥ್ಯಾಂಕ್ ಯು ಸರ್. ಓಕೆ, ಮೊದ್ಲಿಗೆ ಯಾವ ಕಾರ್ ತೋರಿಸ್ತಾ ಇದ್ದೀರಾ ಸರ್? ಈಗ ಈ ಸಲ ಬಜೆಟ್ 65,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಆಲ್ಫಾ ಕಾರ್ಸ್ ನಲ್ಲಿ. 65,000? ಹೌದು, 65,000 ಇಂದ ಕಾರ್ಡ್ ಕೊಡ್ತಾ ಇದೀನಿ. 65,000 ಇದೆ, 1,15,000 ಇದೆ, ನಿಮ್ಗೆ 1,20,000 ಇದೆ ಸರ್. ಎಲ್ಲ ಲೇಟೆಸ್ಟ್ ಮಾಡಲ್ಗಳು ಕೊಡ್ತೀನಿ ಸರ್. ಲೇಟೆಸ್ಟ್ ಮಾಡಲ್? ಹೌದು, ಲೇಟೆಸ್ಟ್ ಮಾಡಲ್. ಮತ್ತೆ ಏನಂದ್ರೆ ಈ ಸಲ ಪಟಾಕ್ ಆಫರ್ 0 ಡೌನ್ ಪೇಮೆಂಟ್. ₹1 ಬೇಡ ಸರ್. 0 ಡೌನ್ ಪೇಮೆಂಟ್ ಗಾಡಿ ತಗೊಂಡ್ ಹೋಗ್ಬೋದು. ನಿಮ್ ಸಿಬಿಲ್ ಮತ್ತೆ ಸ್ಯಾಲರಿ ಚೆನ್ನಾಗಿದ್ರೆ ಯಾವ ಕಾರ್ ಹೇಳ್ತೀರಾ 11 ಮಾಡಲ್ ನೀವು ಆಲ್ ಓವರ್ ಇಂಡಿಯಾಗೆ, ಸಾರಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಬೆಂಗಳೂರು ಇಲ್ಲ, ಎಂಟರ್ ನಮ್ ಕರ್ನಾಟಕಗೆ ಲೋನ್ ಮಾಡ್ಕೊಡ್ತೀನಿ ಸರ್. ನಮ್ ಗಾಡಿ ಆಲ್ ಓವರ್ ಕರ್ನಾಟಕ ಎಲ್ಲೇ ಇರ್ಲಿ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ. ಹೌದು, ಎಲ್ಲಾದ್ರು ಇರ್ಲಿ ಸರ್. ನೀವು ಯಾವ್ದು ಊರಿನಲ್ಲಿ ಇರ್ಲಿ ಸರ್, ನೀವು ಕರ್ನಾಟಕ ನೀವು ಎಷ್ಟಿದೆ ನಮ್ದು ಎಲ್ಲದು ಆ
ಕರ್ನಾಟಕ ನೀವು ಬಾರ್ಡರ್ ಅಂತ ಕಾಲ್ ಮಾಡಿ ನಿಮ್ಗೆ 100% ಲೋನ್ ಮಾಡ್ಕೊಡ್ತೀನಿ ಸರ್, ನಮ್ ಜವಾಬ್ದಾರಿ ಅದು. ಅದು ಆಫರ್ ಇದೆಯಾ? ಮನೆಗೆ ಬಂದು ಅಂದ್ರೆ ಇಲ್ಲಿ ಬಂದ್ರೆ ರೂಮ್ ಎಲ್ಲ ಮಾಡ್ಕೊಡ್ತೀರಾ? ದೂರಿಂದ ಎಲ್ಲ ಮಾಡ್ಕೊಡೋಣ ಸರ್. ನೀವು ದೂರಿಂದ ಬಂದ್ರೆ ನಿಮ್ಗೆ ರೂಮ್ ತಗೊಳ್ತೀರಾ, ಜೊತೆಲಿ ನೀವು ಫ್ರೆಂಡ್ಸ್ ಗೆ ಕರ್ಕೊಂಡ್ ಬರ್ತಿರಲ್ಲ, ಅವ್ರ ಊಟ ಖರ್ಚಿಗೆ ಏನ್ ಎಲ್ಲ ಅದನ್ನು ನಾವೇ ಬೇರ್ ಮಾಡ್ತೀನಿ ಸರ್. ಅದನ್ನು ಮಾಡ್ಕೊಡ್ತೀರಾ? ಇದು ಮೊದಲಿಂದ ಇರುವಂತ ಆಫರ್, ಮೊದಲಿಂದ ಸ್ಟಾಪ್ ಮಾಡಿದ್ರು, ಈ ಸಲ ಮತ್ತೆ ಸ್ಟಾರ್ಟ್ ಇದೆ. ಮತ್ತೆ ಏನಂದ್ರೆ ಆಫರ್ ನಲ್ಲಿ ನಿಮ್ಗೆ ಕಮಿಷನ್ ಇಲ್ಲ, ಮತ್ತೆ ನಿಮ್ಗೆ RTO ಚಾರ್ಜಸ್ ಇಲ್ಲ. ಲೋನ್ ಹೋಗಿದ್ರೆ ಲೋನ್ ಅವರು ನಿಮ್ಮ ಹತ್ರ ಕಮ್ಮಿ RTO ಚಾರ್ಜಸ್ ತಗೊಳ್ತಾರೆ. ಏನಕ್ಕೆ ಹೈಪೋಥೆಕ್ ಎಂಟ್ರಿ ಇರುತ್ತೆ. ಕ್ಯಾಶ್ ತಗೊಂಡ್ರೆ ನಿಮ್ಗೆ ಯಾವ ಕಾರಣದ ಒಂಚೂರು ನಿಮ್ಗೆ ಇದೇನ್ ಚಾರ್ಜಸ್ ಇಲ್ಲ ಸರ್. ನೀವು ಯಾವ್ದು ಎಕ್ಸ್ಟ್ರಾ ಕೊಡಂಗಿಲ್ಲ. ನೀವು ಬರೀ ಗಾಡಿ ಏನ್ ಮಾತಾಡಿದ್ರ ಅಷ್ಟ್ ಮಾತ್ರ ದುಡ್ಡು ಕೊಟ್ಟು ನೀವು ಗಾಡಿ ತಗೊಂಡ್ ಹೋಗ್ಬೋದು ಸರ್. ಹೌದಾ ಸರ್? 65,000 ಈ ಸಲ ಸರ್. ನಮ್ ಇಂಡಿಯನ್ ಬ್ರ್ಯಾಂಡ್ ಸರ್, ಮಾರುತಿ 800 ತುಂಬಾ ಲವರ್ಸ್ ಸರ್ ಇರುತ್ತೆ. ಯಾರ್ಯಾರು ನಮ್ ಕಾಲೇಜ್ ಹುಡುಗರು ಇರ್ತಾರೆ, ಇಲ್ಲ ರೀಸೆಂಟ್ ಆಗಿ ಯಾರು ಗಾಡಿ ನೀವು ಕಲಿಬೇಕಂತ ಇರ್ತಾರಲ್ಲ, ಅವ್ರಿಗೆ ಗಾಡಿ ತಗೋಬಹುದು. ಇದು ಒಂಥರ ಬಾದಾಮಿ ಅಂತ ಹೇಳ್ಬೋದು. ಹೌದು, ಬಾದಾಮಿ ಅಂತ ಹೇಳ್ಬೋದು. ಮತ್ತೆ ಗಾಡಿ ನೋಡಿ ಸರ್, ಒರಿಜಿನಲ್ ಕಲರ್ ನಲ್ಲಿ ಇದೆ ಸರ್. ಒರಿಜಿನಲ್ ಕಲರ್, ಒರಿಜಿನಲ್ ಕಲರ್ ನಲ್ಲಿ ಇದೆ. 800 ಬರೀ 65,000 ಗಾಡಿ ಮುಗಿಸ್ಕೊಡ್ತೀನಿ ಸರ್ ನಿಮ್ಗೆ. 65,000ಕ್ಕೆ ಇದು ಸಿಗ್ತಾ ಇದೆ ನಿಮ್ಗೆ. 800 ಸಿಗ್ತಾ ಇದೆ. ನ್ಯೂ ಲರ್ನರ್ಸ್ ಗೆ, ನ್ಯೂ ಬಿಗ್ನರ್ಸ್ ಗೆ ತುಂಬಾ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಅವ್ರ ಹ್ಯಾಂಡ್ಸ್ ಎಲ್ಲ ಸಾಫ್ಟ್ ಮಾಡ್ಬೋದು ಇದರಲ್ಲಿ. ಗಾಡಿ ತಗೊಂಡು ನೀವು ಕಲ್ಬಿಟ್ಟು ನೀವು ಗಾಡಿ ನೀವು ರೇಟ್ ಮಾಡಿದ್ರೆ ನಿಮ್ಗೆ ಗಾಡಿ ಬಂದ್ಬಿಡುತ್ತೆ. ಹೌದು ನೋಡಿ, ಇದು ಸೀಟ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಎಲ್ಲೂ ಕೂಡ ನಿಮ್ಗೆ ವೇರ್ ಅಂಡ್ ಟೈರ್ ಆಗಿಲ್ಲ. ಕುಶನ್ ಫಿನಿಶ್ ಇದೆ. ಬ್ಯಾಕ್ ಸೈಡ್ ಕೂಡ ಸೂಪರ್ ಆಗಿದೆ. ಓವರ್ ಆಲ್ ಬಾಡಿ ಏನ್ ನೋಡ್ಬೋದು, ಇದೆ ಸರ್ ಗಾಡಿ. ಇದು ಅದು ಕರ್ನಾಟಕ ಗಾಡಿ. ನಿಮ್ಗೆ 800 ಸಿಗ್ತಾ ಇರೋದು. ಹೌದು, 800. ಅದು 65,000 ಗಾಡಿ ಕೊಡ್ತಾ ಇದೀನಿ ಸರ್ ಈ ಸಲ ನಿಮ್ಗೆ. ಓಕೆ, ಸೂಪರ್. ನ್ಯೂ ಲರ್ನರ್ಸ್ ಗೆ ತುಂಬಾ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಅದಾದ್ಮೇಲೆ ಸ್ವಲ್ಪ ಯಾರು ಲರ್ನ್ ಮಾಡಿ ಇರ್ತಾರೆ, ಸ್ವಲ್ಪ ಇನ್ನ ಸ್ವಲ್ಪ ಅವರು ಕೈ ಹ್ಯಾಂಡ್ಸ್ ಕ್ಲಿಯರ್ ಮಾಡ್ಬೇಕಂದ್ರೆ ಹೋಂಡಾ ಸಿಟಿ ಕೊಡ್ತೀನಿ. ಬನ್ನಿ ಸರ್ ಇಲ್ಲಿ. ಸರ್ ಹೋಂಡಾ ಸಿಟಿ ವಿತ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಬರುತ್ತೆ. ಮತ್ತೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ. ಗಾಡಿ ಇದು ನಿಮ್ ಚಾನೆಲ್ ಇಂದ ಬಂದ್ರೆ ಡೈರೆಕ್ಟ್ ಆಗಿ 1,15,000 ಮುಗಿಸ್ಕೊಡ್ತೀನಿ ಗಾಡಿ. ಇದು 1,15,000 ಮಾತ್ರ. ಹೋಂಡಾ ಸಿಟಿ ಸರ್, ಟಾಪ್ ಎಂಡ್ ಅದನ್ನು 1,15,000 ಮುಗಿಸ್ಕೊಡ್ತೀನಿ ಸರ್ ಗಾಡಿ ಇದು. ಓಕೆ, ಸೂಪರ್. ಸಕ್ಕತ್ತಾಗಿದೆ ಗುರು. ಇಂಟೀರಿಯರ್ ಕೂಡ ಸಕ್ಕತ್ತಾಗಿದೆ, ತೋರಿಸ್ತೀನಿ ನೋಡಿ. ಇಂಟೀರಿಯರ್ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ಬರೀ 1,15,000 ರೂಪಾಯಿಗೆ, 1,15,000ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಮೇತ ಗಾಡಿ ಕೊಡ್ತೀನಿ ಸರ್. ಸಿಟಿ ಸಿಗೋದೇ ಇಲ್ಲ ಆ ಪ್ರೈಸಿಗೆ. ಸಿಟಿ ಸಿಗೋದು ತುಂಬಾ ಕಷ್ಟ ಸರ್. ನೀವು ತಗೊಂಡೋಗಿ ನೀವು ಗಾಡಿ ನೀವು ನಿಮ್ಮ ಹ್ಯಾಂಡ್ಸ್ ಎಲ್ಲ ಫುಲ್ ಕ್ಲಿಯರ್ ಮಾಡ್ಕೊಂಡ್ ಬಿಡಿ. ನೀವು ಗುಜಿನಲ್ಲಿ ಆಗ್ಬಿಟ್ರೆ ನಿಮ್ 60,000 ಗಾಡಿ ಕೊಡ್ತಾರೆ ಪಕ್ಕ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಪ್ರೈಸ್ ಅಲ್ಲಿ 800 ಸಿಗುತ್ತೆ. ಆದ್ರೆ 800 ಕೂಡ ನಿಮ್ಗೆ 65,000 ಸಿಗ್ತಾ ಇದೆ. ಇದು 1,15,000 ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಸೂಪರ್ ಸರ್. ಇದು ಸರ್ ಧಮಾಕ ಆಫರ್ ಸರ್. ಇದು 2011 ಮಾಡಲ್ ಸರ್. ಚಾಲೆಂಜ್ ಮಾಡ್ಬಿಡ್ತೀನಿ, ಎಲ್ಲೋಗ್ತೀರಾ ಕೇಳ್ಕೊಂಡ್ ಬಂದ್ಬಿಡಿ ಸರ್. ಅದು ಡೀಸೆಲ್ ಗಾಡಿ, ಫೋರ್ಡ್ ಫಿಯೆಸ್ಟಾ 2011 ಮಾಡಲ್. ನಿಮ್ ಚಾನೆಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಹೊಸ ಸಬ್ಸ್ಕ್ರೈಬರ್ ಈ ಗಾಡಿ ಬಂದಿ 1,80,000 ಗಾಡಿ ಕೊಡ್ತೀನಿ. 11 ಮಾಡಲ್ ಫೋರ್ಡ್ ಫಿಯೆಸ್ಟಾ 1,80,000 ಮಾತ್ರ. 1,80,000 ಮಾತ್ರ ಸರ್. ಎಂಟರ್ ಈಗ ಕರ್ನಾಟಕ ಚಾಲೆಂಜ್ ಸರ್. ಎಲ್ಲಾರು ಹೇಳ್ತಾರೆ 60,000 ಡೌನ್, 50,000 ಡೌನ್. ನಾವೆಲ್ಲ ಬರೀ ಕರ್ನಾಟಕ ಗಾಡಿಗಳು ಹೇಳ್ತಾ ಇರೋದು. ನಿಮ್ಗೆ ಆಚೆ ಗಾಡಿ ಇಲ್ಲ. ಆಚೆ ಗಾಡಿ ಅವ್ರು ಹೋಗ್ರಿ 60,000 ಡೌನ್ ಮಾಡಿ ಮತ್ತೆ ನೀವು ಟ್ಯಾಕ್ಸ್ ಪೇ ಮಾಡಿ, ಅದೆಲ್ಲ ಏನ್ ಸೀನ್ ಇಲ್ಲ. ಡೈರೆಕ್ಟ್ ಕರ್ನಾಟಕ ಗಾಡಿ 11 ಮಾಡಲ್ 1,80,000 ಕೊಡ್ತೀನಿ. ನಿಮ್ಗೆ ಫುಲ್ ಪೂರ್ತಿ ಕರ್ನಾಟಕ ನೋಡ್ಕೊಳ್ಳಿ ಸರ್. ನಿಮ್ಮ ಗಾಡಿ ನಿಮ್ಗೆ ಯಾರು 11 ಮಾಡಲ್ ಫೋರ್ಡ್ ಫಿಯೆಸ್ಟಾ 2.5 ಲಕ್ಷದಿಂದ ಕಡಿಮೆ ಕೊಡಲ್ಲ. ಹೌದು, 1,80,000 ಕೊಡ್ತಾ ಇದಾರೆ. ಹೌದು ಸರ್. ಓನರ್ಸ್ ಎಷ್ಟಾಗಿದೆ ಬೈ ಇದು? ಸರ್ ಫೋರ್ಡ್ ಫಿಯೆಸ್ಟಾ ಬನ್ನಿ, ಸೆಕೆಂಡ್ ಓನರ್ ಸರ್. ಡೀಸೆಲ್ ಗಾಡಿ ಸೆಕೆಂಡ್ ಓನರಾ? ಓಕೆ. ನಮ್ಮ ಹತ್ರ ಒಂದು ಫಿಯೆಟ್ ಲೀನಿಯಾ ಇದೆ. ಹೇಳಿ ಬೈ. ಸರ್ ಇದು ನೋಡಿದ್ರೆ ಫಿಯೆಟ್ ಲೀನಿಯಾ 2009 ಮಾಡಲ್ ಸರ್ ಗಾಡಿ. ಸರ್ ಗಾಡಿ ಕ್ಲಾಸ್ ಇದೆ ಸರ್. ಬ್ರಾಂಡ್ ನ್ಯೂ ಟೈರ್ ಸಮೇತ ಇದೆ ಸರ್ ಗಾಡಿ. ಸರ್ ಗಾಡಿ ಒಳಗಡೆ ಇಂಟೀರಿಯರ್ ಎಲ್ಲ ನೋಡಿ ಸರ್ ಹೆಂಗಿದೆ ಅಂತ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ. ಗಾಡಿಗೆ ಏನು ಮಾತಾಡಿಂಗಿಲ್ಲ. ಪೆಟ್ರೋಲ್ ಗಾಡಿ ಸರ್ ಇದು. ಫಿಯೆಟ್ ಲೀನಿಯಾ ಪೆಟ್ರೋಲ್. ಹೌದು. ಮೈಲೇಜ್ ಎಷ್ಟು ಬರುತ್ತೆ ಬೈ ಇದು? ಸರ್ ಇದು ಮೈಲೇಜ್ ಬನ್ನಿ ನಿಮ್ಗೆ 16 ಬರುತ್ತೆ ಸರ್. ಫಿಯೆಟ್ ಲೀನಿಯಾ ಇದು. ಓಕೆ. ಪ್ರೈಸ್ ಸೆಕೆಂಡ್ ಓನರ್ ಗಾಡಿ ಸರ್. ಈ ಗಾಡಿದು ಪ್ರೈಸ್ 1,80,000 ಫಿಯೆಟ್ ಲೀನಾ ಕೊಡ್ತೀನಿ ಸರ್. 1,80,000ಗೆ ಫಿಯೆಟ್ ಲೀನಾ ಕೊಡ್ತೀನಿ ಸರ್ ನಿಮ್ಗೆ. ಫಿಯೆಟ್ ಲೀನಿಯಾ ಓನರ್ ಎಷ್ಟಾಗಿದೆ ಬೈ? ಸರ್ ಸೆಕೆಂಡ್ ಓನರ್ ಹೇಳ್ದಲ್ಲ ಸರ್. ಸೆಕೆಂಡ್ ಓನರ್ ಸರ್. ಗಾಡಿ ಬಂದಿದ್ದು 63,000 ನೋಡಿದೆ ಸರ್. 63,000 ಮಾತಾಡಿರೋದು. ಲಕ್ಸುರಿಯಸ್ ಗಾಡಿ ಅಂತ ಹೇಳ್ಬೋದು. ಟೈರ್ ಸಮೇತ ನೋಡಿ ಸರ್ ಕಂಡೀಷನ್ ಹೆಂಗಿದೆ. ಚೆನ್ನಾಗಿದೆ. ಸೊ ಡಿಫಾಗರ್ ಎಲ್ಲ ಬರುತ್ತೆ ನಿಮ್ಗೆ. ಪಕ್ಕ 100% ಶೋರೂಮ್ ತಗೊಂಡ್ ಹೋಗ್ತೀರಾ. ಫಿಯೆಟ್ ಇದು ಈಸಿ ಅವ್ರು ತಗೊಂಡಿದ್ದಾರೆ. ಜೀಪ್ ಕಾಂಪಸ್ ಶೋರೂಮ್ ಇದೆಲ್ಲ ಅದ್ಮೇಲೆ ಸರ್ವಿಸ್ ಆಗುತ್ತೆ ಗಾಡಿ. ಅಷ್ಟು ದೊಡ್ಡ ಗಾಡಿ. ಜೀಪ್ ಕಾಂಪಸ್ ಸೆಲ್ಫ್ ಸರ್ವಿಸ್ ಆಗುತ್ತೆ. ಅದು ಗಾಡಿ ಇದು ಸರ್ವಿಸ್ ಮಾಡ್ಬೋದು. ತಗೊಂಡೋಗಿ ಚೆಕ್ ಮಾಡ್ಬೋದು. ಏನಾದ್ರು ಗಾಡಿ ಆಕ್ಸಿಡೆಂಟ್ ಅಂದ್ರೆ ನಿಮ್ಮ ಗಾಡಿ ಫ್ರೀ ಸರ್. ಫ್ರೀ. ಓಕೆ, ಸೂಪರ್. ಒಳ್ಳೆ ಕಡಿಮೆ ಪ್ರೈಸ್ ಅಂತೂ ಕೇಳಿ ನನ್ಗೆ ಶಾಕ್ ಆಯ್ತು. ಅವಾಗ್ಲೇ ಆಫೀಸ್ ರೂಮ್ ಅಲ್ಲಿ ಮಾತಾಡ್ತಾ ಇದ್ರು. ಹೇಳಿ ಬೈ ಇದ್ರದ್ದು ಡೀಟೇಲ್ಸ್. ಸರ್ ನೀವು ನೋಡ್ತಾ ಇರೋದು 2010 ಮಾಡಲ್ ಸರ್. ಮಾರುತಿ ವ್ಯಾಗನರ್ ಸರ್ ನಮ್ದು. ನಿಮ್ಗೆ ಜಿನಿಯನ್ ಮೈಲೇಜ್ ಬರುತ್ತೆ. ಅಂದ್ರೂ ಲೇಟೆಸ್ಟ್ ಶೇಪ್, ಹಳೆ ಇಲ್ಲ.
ಹಳೆದಲ್ಲ ಲೇಟೆಸ್ಟ್ ಗಾಡಿ 2010 ಮಾಡಲ್ 2,25,000 ಕೊಡ್ತೀರಿ ಸರ್ ಮಾರುತಿ ವ್ಯಾಗ್ನರ್ ಇದು. 2,25,000 10 ಮಾಡಲ್ 10 ಮಾಡಲ್ 2,25,000 ಸೆಕೆಂಡ್ ಓನರ್ ಲೇಟೆಸ್ಟ್ ಮಾಡಲ್. ತೋರಿಸ್ಬಿಡಿ ಸರ್ ಹೆಡ್ಲೈಟ್ಸ್ ಲೇಟೆಸ್ಟ್. ಓಕೆ ಹೆಡ್ಲೈಟ್ಸ್ ಎಲ್ಲ ನೋಡ್ಬೋದು, ಗಾಡಿ ನೋಡ್ಬೋದು ತುಂಬಾ ಚೆನ್ನಾಗಿದೆ, ನೀಟ್ ಇದೆ ಸರ್ ವೆಹಿಕಲ್ ಇದು. ನೀಟ್ ಇದೆ, ಹೌದು ಹೌದು ನೋಡ್ಬೋದು ಇಂಟೀರಿಯರ್ ಹೆಂಗಿದೆ ಅಂತ. ಸೊ ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬಂದ್ಬಿಡಿದೆ, ಮತ್ತೆ ಲೆದರ್ ಸೀಟ್ ಇದೆ ನಿಮ್ಗೆ, ಒಂಥರ ರೆಡ್ ಅಂಡ್ ಆರೆಂಜ್ ಟೈಪ್ ಇದೆ. ಓವರ್ ಬಾಡಿ ಲೈನ್ ನೋಡ್ಬೋದು, ಎಲ್ಲೂ ಕೂಡ ಸ್ಕ್ರಾಚಸ್, ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿ. ಓವರ್ ಬಾಡಿ ಲೈನ್ ಸೂಪರ್ ಆಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. 2,50,000 2,25,000 50,000 ಬೇಡ ಸರ್ ನಿಮ್ಗೆ 10 ಮಾಡಲ್ ಮಾರುತಿ ವ್ಯಾಗನರ್ ಸರ್. ಸರ್ ನೀವು ಎಲ್ಲಾ ಶೋರೂಮ್ ಕಂಪೇರ್ ಮಾಡ್ಬಿಡಿ, ನಿಮ್ಗೆ 8 ಮಾಡಲ್ 9 ಮಾಡಲ್ ನಿಮ್ಗೆ 2,50,000 ಅಂತ ಹೇಳ್ತಾರೆ. ನಾವು 10 ಮಾಡಲ್ ಬರೀ 2,25,000 ಕೊಡ್ತಾ ಇರೋದು ಈ ಸಲ ನಿಮ್ಗೆ. ಧಮಾಕ ಆಫರ್. ತಿಂಗಳಾದ್ರೂ ನೀವು ನಮ್ಮ ಆಫೀಸ್ ಬಂದಿದ್ದೀರಾ, ಅದಕ್ಕೋಸ್ಕರ ಈ ಸಲ ನಿಮ್ಗೆ ಇನ್ನ ಡಬಲ್ ಆಗ್ಬೇಕು ನಿಮ್ ಸಬ್ಸ್ಕ್ರೈಬರ್ಸ್. ಬರೀ ನಿಮ್ ಸಬ್ಸ್ಕ್ರೈಬರ್ಸ್ ಮತ್ತೆ ನಮ್ ಆಫೀಸ್ ರೆಪ್ಯುಟೇಷನ್ ಗೋಸ್ಕರ ಎಲ್ಲಾ ರೇಟ್ ಡೌನ್ ಸರ್ ಈ ಸಲ. ಮತ್ತೆ ಕ್ರಿಸ್ಮಸ್ ಬರ್ತಾ ಇದಾರೆ, ಅವರು ಕೇಳ್ತಾರೆ ಸರ್ ಏನ್ ಸರ್ ನೀವೆಲ್ಲ ಬರೀ ದೀಪಾವಳಿ ಈ ಎಲ್ಲ ಆಫರ್ ಮಾಡ್ತಾರೆ, ನಮ್ ಏನಕ್ಕೆ ಆಫರ್ ಕೊಟ್ಟಿಲ್ಲ ಅಂತ. ಅವ್ರಿಗೆ ಅಡ್ವಾನ್ಸ್ ಆಫರ್ ಅಂತ ಹೇಳ್ಬೋದು ಸರ್, ಇದು ಅಡ್ವಾನ್ಸ್ ಆಫರ್ ಕೊಡ್ತಾರೆ. ಅಡ್ವಾನ್ಸ್ ಆಫರ್ ಸೂಪರ್ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಇದೆ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಒಂದು ರೆಪ್ಯುಟೇಷನ್ ಗೋಸ್ಕರ ನಾನು ಇದನ್ನೆಲ್ಲ ಪ್ರೈಸ್ ಕಮ್ಮಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನಮ್ ಜೊತೆ ಸರ್ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಶೆವರ್ಲೆಟ್ ಬೀಟ್ ಸರ್. ಇದು 2010 ಮಾಡಲ್ ಡೀಸೆಲ್ ಗಾಡಿ ಸರ್. ಈ ಸಲ ಬರ್ತಾ ಇರೋದ್ರಾಗ ಹೊಸ ಫೋನ್ ಗಳು ತಗೋಬೇಕಂದ್ರೆ 1,60,000 2,00,000 1,80,000 ಫೋನ್ ತಗೊಳ್ತಾವ. ಅದನ್ನ ಒಂದು ಕಾರ್ ಕೊಡ್ತೀನಿ ಬನ್ನಿ ಸರ್, ನೀವು ತಗೊಳ್ತೀರಲ್ಲ ಸರ್. ಬೀಟ್ 1,75,000 ಗೆ ಕೊಡ್ತೀನಿ, ಡೀಸೆಲ್ ಮಾಡಲ್. ಅದೂನು ಡೀಸೆಲ್ ಡೀಸೆಲ್ ಮಾಡಲ್ ಅದು. ಓಕೆ 1,75,000 ಗೆ ಸಿಗ್ತಾ ಇದೆ ಅಂತೆ. ಬಾಡಿ ಲೈನ್ ನೋಡ್ಬೋದು ಹೇಗಿದೆ. 11 ಮಾಡಲ್ ಅದೂನು. 11 ಮಾಡಲ್ ಇದು 11 ಮಾಡಲ್ ಸರ್ ಇದು. ಓಕೆ 11 ಮಾಡಲ್ ಡೀಸೆಲ್. ಸೊ ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ, ಒಂಥರ ಸ್ಪೋರ್ಟಿ ಲುಕ್ ಅಲ್ಲಿ ಇದೆ. ಒಳಗಡೆ ಕುಶನ್ ಫಿನಿಶ್ ಅಲ್ಲಿ ಸೀಟ್ ಎಲ್ಲ ಇರುವಂತ ಗಾಡಿ ಸ್ಪೋರ್ಟಿ ಲುಕ್ ಇದು ಸರ್. ಇದು ಗಾಡಿ ಬೇಕಂದ್ರೆ ನೀವು ಒಂದು ಟಾಯ್ ತಂಗ ಇರು ಸರ್, ಆರಾಮಿಂದ ಪಾರ್ಕಿಂಗ್ ಸ್ಪೇಸ್ ಸಿಗ್ಬಿಡುತ್ತೆ. ಈಸಿಯಾಗಿ ನೀವು ಎಲ್ಲ ಹೋಗಿದ್ರು ಕಂಫರ್ಟ್ ಇರುತ್ತೆ ವೆಹಿಕಲ್ ನಲ್ಲಿ. ಹೌದು, ಎಲ್ಲಿ ಬೇಕಾದ್ರೆ ಓಡಿಸಬಹುದು. ಅದು ಡೀಸೆಲ್, ಮೈಲೇಜ್ 20 ಬರುತ್ತೆ ಗಾಡಿ. 20 ಬರುತ್ತೆ ಪಕ್ಕಾ. ಸಿಟಿ ಟ್ರಾಫಿಕ್ ಅಂತೂ ಸಖತ್ ಗಾಡಿ ಸರ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ಸರ್ ಈ ಸಲ ಬರೀ ನೀವು ಪೆಟ್ರೋಲ್ ಡೀಸೆಲ್ ಅದಿರೋ, ಈ ಸಲ ಎಲ್ಲಾ ಗಾಡಿ ಸರ್ ನಮ್ಮ ಹತ್ರ ಬ್ಯಾಟ್ರಿಗಳು ಇದೆ. P2 ಇದೆ, P4 ಇದೆ. 2 ಡೋರ್ ಗಾಡಿ ಬೇಕಾ 2 ಡೋರ್ ಇದೆ, 4 ಬೇಕಾ 4 ಡೋರ್ ಗಾಡಿ ಇದೆ ಈ ಸಲ. 4 ಡೋರ್ ಇದೆ, ಎಲ್ಲಾ ಡೋರ್ ಇದೆ. ಸೊ E20 ಅಲ್ವಾ? ಹೌದು, ಎಲೆಕ್ಟ್ರಿಕ್ ಗಾಡಿ ಸರ್. ಎಲೆಕ್ಟ್ರಿಕ್ 2 ಡೋರ್ ಇದು, 2 ಡೋರ್ ವೆಹಿಕಲ್. 2013 ಮಾಡಲ್ ಗಾಡಿ. 13 ಮಾಡಲಾ? ನೋಡಿ ಇಂಟೀರಿಯರ್ ಹೆಂಗಿದೆ ಅಂತ, ಚಿಕ್ಕದಾಗಿದೆ. ಅದಕ್ಕಿಂತ ಚಿಕ್ಕ ಗಾಡಿ ಅಂತಾನೆ. ಒಂದ್ ಚಾರ್ಜ್ ಮಾಡಿದೆ ನೀವು 100 ಕಿಲೋಮೀಟರ್ ಹೋಗ್ಬೋದು ಸರ್ ಒಂದ್ ಗಾಡಿನಲ್ಲಿ. 100 ಕಿಲೋಮೀಟರ್. ಓಲಾ ಇದೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಬಂದಿದೆ ನೋಡಿ, ಅದು ಹೊಸ ತಗೊಂಡ್ಬಂದ ಇದೇ ತಗೊಂಡ್ಬಿಡಿ. ಬರೀ 2 ಜನ ಹೋಗ್ಬೋದು, ಇದನ್ನ 4 ಜನ ಹೋಗ್ಬೋದು. ಗಾಡಿ 4 ಜನ ಹೋಗ್ಬೋದು. ಕಾಂಪ್ಯಾಕ್ಟ್ ಆಗಿರುತ್ತೆ, ಮಳೆ ಎಲ್ಲ ಏನಾದ್ರು ಬರ್ಲಿ. ನೀವು ಸ್ವಲ್ಪ ಲಗೇಜ್ ಇದ್ರೆ, ನೀವು ಶಾಪಿಂಗ್ ಹೋಗ್ತಾ ಇದ್ದೀರಾ, ಇಲ್ಲ ನೀವು ಎಲ್ಲಾದ್ರೂ ಅಂಗಡಿ ಹೋಗ್ಬೇಕಾ, ಮಾರ್ಕೆಟ್ ಹೋಗ್ಬೇಕಾ, ಶಿವಾಜಿನಗರ್ ಹೋಗ್ಬೇಕಾ, ಗಾಡಿನಲ್ಲಿ ಎಲ್ಲ ಲಗೇಜ್ ತುಂಬ್ಕೊಂಡ್ ಬರ್ಬೋದಲ್ಲ ಆರಾಮಿಂದ. ಅದು 100 ಬರುತ್ತೆ ಒಂದ್ ಚಾರ್ಜ್ಗೆ. ನೀವು ಹೋಗ್ತೀರಾ, ಇದನ್ನೇ ನೀವು ತಗೊಂಡ್ ಹೋಗ್ಬೋದು ಸರ್. ನಿಮ್ ಚಾನೆಲ್ ಇಂದ ಬಂದ್ರೆ ಪ್ರೈಸ್ ಚಾಲೆಂಜ್ ಸರ್. 2,25,000 13 ಮಾಡಲ್ ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತಾ ಇದೀನಿ. 13 ಮಾಡಲ್ ಎಲೆಕ್ಟ್ರಿಕ್ ವೆಹಿಕಲ್. ಹೌದು, 13 ಮಾಡಲ್ ಎಲೆಕ್ಟ್ರಿಕ್ ವೆಹಿಕಲ್ 100 ಬರ್ತದೆ ಚಾರ್ಜ್. ಸರ್ ಇದು ಓನರ್, ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ. ಸೂಪರ್. ಮತ್ತೆ ಲೋನ್ ಆಗುತ್ತೆ ಇದಕ್ಕೆ? ಪಕ್ಕಾ ಆಗುತ್ತೆ, ಏನಕ್ಕಾಗುತ್ತೆ. ಎಲೆಕ್ಟ್ರಿಕ್ ಆಗುತ್ತಾ? ಹೌದು, ಎಲೆಕ್ಟ್ರಿಕ್ ಲೋನ್ ಆಗುತ್ತೆ ಸರ್. ಆಗುತ್ತೆ, ಏನಕ್ಕಾಗಲ್ಲ. ನೆಕ್ಸ್ಟ್ ಕ್ವಿಡ್ ಅಂತಾರೆ, ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದೆ. ಯಾರು ನೋಡಿದ್ರು ಕ್ವಿಡ್ ಅಂತಾರೆ. ಏನಕ್ಕಂದ್ರೆ ಮೇಂಟೆನೆನ್ಸ್ ಫ್ರೀ ವೆಹಿಕಲ್ ಇದು. ಹೌದು, ಜಾಸ್ತಿ ಏನ್ ಮೇಂಟೆನೆನ್ಸ್ ಬರಲ್ಲ ವೆಹಿಕಲ್ ಗೆ. ಅದು ನಿಮ್ಗೆ ಒಳ್ಳೆ ಮೈಲೇಜ್ 23 ಬರುತ್ತೆ ಗಾಡಿ. 23 ಬರುತ್ತೆ ಇದು. ಹೌದು, ಸೂಪರ್ 23 ಪೆಟ್ರೋಲ್ ಅಲ್ಲೇ ಬರುತ್ತಲ್ವಾ? ಸೊ ಇದರಲ್ಲಿ ಪೆಟ್ರೋಲ್ ವೇರಿಯಂಟ್ ಮಾತ್ರ ಬರೋದು. ಮಾತ್ರ ಇದು RXT. ಇದು RXT ಟಾಪ್ ಎಂಡ್ ಇಲ್ಲ, RXT ಅಂದ್ರೆ ಮಿಡ್ ವೇರಿಯಂಟ್. ಪಾಶಿಂಗ್ RXZ ಟಾಪ್ ಎಂಡ್. ಹೌದು, RXZ ಟಾಪ್ ಎಂಡ್ ಸರ್. ಇದು ಗಾಡಿ ಎಷ್ಟು ಓಡಿರ್ಬೋದು? ಬರೀ 30,000 ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್. 28,900 ಓಡಿದೆ ರೆಕಾರ್ಡೆಡ್. ಸೆಕೆಂಡ್ ಓನರ್ 2017 ಮಾಡಲ್ಲ. ಕಂಪೇರ್ ಮಾಡ್ಬಿಡಿ, ಪೂರ್ತಿ ಕರ್ನಾಟಕ ಕಂಪೇರ್ ಮಾಡೋಣ. ಬೇರೆ ನಿಮ್ ಚಾನೆಲ್ ಇಂದ ಬಂದ್ರೆ ಈ ಗಾಡಿ ನಾವು 2,80,000 ಗಾಡಿ ಕೊಡ್ತೀನಿ. ಇದು 2,80,000ಗೆ ಫುಲ್ ಲೋನ್ ಬೇಕಾ ಮಾಡ್ಕೊಡ್ತೀನಿ. 2017 ಮಾಡಲ್ ಬೇಕಾದ್ರೂ ಮಾಡ್ಕೊಡ್ತೀನಿ. 100% 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಆಗುತ್ತೆ ಅಂತ. ಅದು 17 ಮಾಡಲ್ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. 17 ಮಾಡಲ್ 2,80,000ಗೆ ಸರ್ ಯಾರು ಕೊಡಲ್ಲ ಸರ್. ಈ ಸಲ ಈ ವಿಡಿಯೋ ನೋಡ್ಬಿಟ್ಟು ಏನಪ್ಪಾ ಈ ತರ ಪ್ರೈಸಸ್ ಗಳು ಹೇಳ್ತಾ ಇದಾರೆ ಅಂತ ಶಾಕ್ ಆಗ್ಬಿಡ್ಬೇಕು ಸರ್. ಹೇಳ್ತಾ ಇರಲ್ಲ 100% ಬಂದ್ರೆ ನಮ್ ಶೋರೂಮ್ ಗಾಡಿನೇ ಕೊಡ್ತೀನಿ. ಹೌದು, ಬರೀ ಹೇಳ್ತಾ ಇರಲ್ಲ ವಿಡಿಯೋನಲ್ಲಿ. ಅದು ಓಪನ್ ಆಗಿ ಹೇಳಿದೀನಿ, ನಮ್ ಗಾಡಿನಲ್ಲಿ ಕ್ಯಾಶ್ ತಗೊಂಡ್ರೆ ಏನ ಕಾರಣ ಎಕ್ಸ್ಟ್ರಾ ಒಂದ್ ಚಾರ್ಜಸ್ ಇರಲ್ಲ ನಿಮ್ಗೆ. ಅದು ನಮ್ ಕಡೆಯಿಂದ ಎಲ್ಲ ಫ್ರೀ ಇರುತ್ತೆ ನಿಮ್ಗೆ. ಆರಾಮಿಂದ ಕಣ್ ಮುಚ್ಚಿ ನಿಮ್ಗೆ
1 year ವಾರಂಟಿನೂ ಕೊಡ್ತೀನಿ ಗಾಡಿಗೆ. ಏನು ಟೆನ್ಷನ್ ಇರಲ್ಲ. 3 ಲಕ್ಷ ಅಬೌವ್ ಹೇಳ್ತಾರೆ ಆಕ್ಚುಲಿ ಇದು ಮಾರ್ಕೆಟ್ ರೇಟ್ ಅಲ್ಲಿ. ಹೌದು, ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಆಕ್ಚುಲಿ. ನೆಕ್ಸ್ಟ್ ಅದು ಬೇಡ ಅಂದ್ರೆ ಲೇಟೆಸ್ಟ್ ಮಾಡಲ್ ಸ್ಯಾಂಟ್ರೋ ಇದೆ ನಮ್ಮ ಹತ್ರ. ಲೇಟೆಸ್ಟ್ ಮಾಡಲ್ ಸ್ಯಾಂಟ್ರೋ ಇದೆ. ನೀವು ವಿಡಿಯೋ ಮಾಡ್ತಿದ್ರೆ ಅದನ್ನ ಮುಂಚೆ ಜಸ್ಟ್ ಬೆಳಗ್ಗೆ ಅಡ್ವಾನ್ಸ್ ಆಗಿದೆ ಸರ್. ಬೆಳಿಗ್ಗೆ ಅಡ್ವಾನ್ಸ್ ಆಗಿದೆ. ಅವಾಗಲೇ ಸರ್ ಹೇಳ್ತಾ ಇದ್ರು ಎಲ್ಲ 1 ಲಕ್ಷದ ಒಳಗಡೆ ಗಾಡಿ ಮಾಡೋಣ ಅಂತ ಹೇಳ್ತಾ ಇದ್ರು. 1.5 ಲಕ್ಷ 1 ಲಕ್ಷ ಒಳಗಡೆ ಗಾಡಿ ಅಂತ. ಸರ್ ಎಲ್ಲಾ ವಿಡಿಯೋ ಹಾಕೋಣ, ಎಲ್ಲಾ ಪೂರ್ತಿ ವಿಡಿಯೋ ನೋಡಿ ಸರ್. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ನಲ್ಲಿ ಸೆಂಟರ್ ನಲ್ಲಿ ಧಮಾಕ ಆಫರ್ ಇಕ್ಕಿರ್ತೀನಿ. ಆ ಆಫರ್ ದಯವಿಟ್ಟು ಮಿಸ್ ಮಾಡಬೇಡಿ. ಮಿಸ್ ಮಾಡಾದ್ಮೇಲೆ ಮತ್ತೆ ಕಾಲ್ ಮಾಡಿ ಸರ್ ಆ ಗಾಡಿ ನಮ್ಗೆ ಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದು, ಅದೆಲ್ಲ ಬೇಡ. ಫುಲ್ ದಯವಿಟ್ಟು ಎಲ್ಲ ವಿಡಿಯೋ ನೋಡಿ ಸರ್. ಸೆಂಟರ್ ನಲ್ಲಿ ನೀವು ಧಮಾಕ ಆಫರ್ ಸಿಗುತ್ತೆ. ನೋಡಿ 11 ಮಾಡಲ್ ಫಿಯಟ್ ಪುಂಟೋ ಡೀಸೆಲ್ ಸೆಕೆಂಡ್ ಓನರ್ ಗಾಡಿ. ನಿಮ್ಗೆ ಗಾಡಿ ನೋಡಿ ಹೆಂಗಿದೆ, ಮ್ಯಾಗ್ ವೀಲ್ ಸಮೇತ ಗಾಡಿ. ಟಾಪ್ ಎಂಡ್ ವೆಹಿಕಲ್ ಹೌದು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಗಾಡಿಗೆ. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಮ್ಯಾಗ್ ವೀಲ್ ಹಾಕಿದ್ದಾರೆ. ಮ್ಯಾಗ್ ವೀಲ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಗಾಡಿ ಏನು ಮಾತಾಡಂಗಿಲ್ಲ ಸರ್, ಹಂಗಿದೆ ನೋಡ್ಬೋದು. ಅದು ಡೀಸೆಲ್ 20 ಬರುತ್ತೆ ಮೈಲೇಜ್ ನಿಮ್ಗೆ. ಡೀಸೆಲ್ ಇದು 11 ಮಾಡಲ್ ಸರ್. ಬರೀ ನಿಮ್ ಚಾನೆಲ್ 2,10,000ಗೆ ಸರ್ ಕಂಪೇರ್ ಮಾಡ್ಬಿಡಿ. 2,10,000ಗೆ 2011 ಮಾಡಲ್ ಫಿಯಟ್ ಪುಂಟೋ ಕೊಡ್ತಾ ಇದೀನಿ ಸರ್ ನಿಮ್ಗೆ. 2011 ಮಾಡಲ್ ಬರೀ 7,10,000ಗೆ ಫಿಯಟ್ ಪುಂಟೋ ಕೊಡ್ತಾ ಇದೀನಿ. ಫಿಯಟ್ ಪುಂಟೋ ಅದು ಸೆಕೆಂಡ್ ಓನರ್ ಅಷ್ಟೇ ಆಗಿದೆ. ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕಿದ್ದಾರೆ ಸರ್. ಈ ಸಲ ನಾವು ಬರೀ ನಮ್ಮ ಭರತ್ ಬಂದಿದ್ದಾರೆ ಅಂದ್ರೆ ಎಲ್ಲಾ ಗಾಡಿ ಸರ್ ಅಸಲ್ ಪ್ರೈಸ್ ಸ್ಟಾಕ್ ಕ್ಲಿಯರೆನ್ಸ್ ಇರೋ ಅಂತ ಹೇಳ್ಬೇಕು. ಫುಲ್ ಗಾಡಿ ಯಾವ ಗಾಡಿ ತೋರಿಸ್ತಾ ಇದೀನಿ ಈಗ ಇಲ್ಲಿಂದ ಈ ರೋ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಸರ್. ಈಗ ಸರ್ ಈಗ ನೋಡ್ತಾ ಇದ್ದಾರೆ 2009 ಮಾಡಲ್ ಫೋರ್ಡ್ ಐಕಾನ್ ಸರ್. ಸರ್ ಫೋರ್ಡ್ ಐಕಾನ್ ಡೀಸೆಲ್ ಮಾಡಲ್ 1,35,000 ಫಿಕ್ಸೆಡ್ ಪ್ರೈಸ್ ಕೊಡ್ತೀನಿ. 1,35,000 ಡೀಸೆಲ್ ಫೋರ್ಡ್ ಐಕಾನ್ ಗಾಡಿ ಬನ್ನಿ ನೋಡಿ ಸರ್. ಜಸ್ಟ್ 40,000 ನೋಡಿದೆ ಗಾಡಿ. ಬರೀ 40,000 ಶೋರೂಮ್ ಟು ಇಂಡಿವಿಜುವಲ್ ಆಗಿದೆ ಗಾಡಿ. ಸೆಕೆಂಡ್ ಓನರ್, ಅದು RC ಬುಕ್ ಪಕ್ಕಾ ಇದೆ ಡೀಟೇಲ್ಸ್ ಗಾಡಿನಲ್ಲಿ. ಸೆಕೆಂಡ್ ಓನರ್ ವೆಹಿಕಲ್ ಬರೀ 1,35,000 ಗಾಡಿ ಕೊಡ್ತೀನಿ. 1,35,000 ಗಾಡಿ ಕೊಡ್ತೀರಾ? ಬರೀ 40,000 ಓಡಿದೆ ಡೀಸೆಲ್. ಬರೀ 40,000 ಓಡಿದೆ. 9 ಮಾಡಲ್ ಡೀಸೆಲ್ ಬರೀ 1,30,000 ರೂಪಾಯಿಗೆ. ಬರೀ 1,35,000 ದಯವಿಟ್ಟು ಆಫರ್ ಮಿಸ್ ಮಾಡ್ಬಿಡಿ ಸರ್. ಈ ಸಲ ಬೇಗ ಬನ್ನಿ, ಗಾಡಿ ತಗೊಂಡು ಹೋಗ್ತಾ ಇರಿ ಸರ್. ಈಗ 1,35,000 9 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಕಾರ್ ಬರ್ತಾ ಇದೆ ನಿಮ್ಗೆ. ಟೈರ್ ಒಂದ್ ಸ್ವಲ್ಪ ಲೆಫ್ಟ್ ಸೈಡ್ ಹೋಗಿದೆ, ಮಿಕ್ಕಿದೆಲ್ಲ ಟೈರ್ ಚೆನ್ನಾಗಿದೆ. ನಮ್ಮ ಹತ್ರ ಒಂದು ಮಹೀಂದ್ರ ಇದೆ. ಇದು ಯಾವ್ದು? ಇದು ಸರ್ ಇದು ಎಲೆಕ್ಟ್ರಿಕ್ ವೆಹಿಕಲ್ 2018 ಮಾಡಲ್ ಸಿಂಗಲ್ ಓನರ್ 26,000 ಓಡಿದೆ ಸರ್ ವೆಹಿಕಲ್. ಬರೀ 26,000 ಮಾಡಲ್. ಅದು P4 ಇದು. ಅದಕ್ಕೆ 2 ಡೋರ್ ಬರುತ್ತೆ, ಇದಕ್ಕೆ 4 ಡೋರ್ ಬರುತ್ತೆ ನೋಡಿ. 4 ಡೋರ್ ಬರುತ್ತೆ. ಬಂದ್ ನೋಡಿ ಸರ್, ಸ್ಪೇಸ್ ತೋರಿಸಿ ಸರ್ ಹೆಂಗಿರುತ್ತೆ ಅಂತ. ಬ್ಯಾಕ್ ಸೈಡ್ ಮುಂದೆ ಎಲ್ಲ ಗಾಡಿನಲ್ಲಿ ನೋಡಿ 4 ಡೋರ್ ಬರುತ್ತೆ. ಅವಾಗ್ಲೇ ನೋಡಿದ್ ನೀವು ಡಬಲ್ ಡೋರ್ ಅಷ್ಟೇ. ಇದು 4 ಡೋರ್ ಬರುತ್ತೆ. ಓವರ್ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಇಂಟೀರಿಯರ್ ನೋಡಿ ಹಿಂಗಿದೆ ಅಂತ, ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ. ರೇವಾ ಆ ಮೀಟರ್ ಬೋರ್ಡ್ ನೋಡ್ತಾ ಇರ್ಬೋದು ಯಾವ ತರ ಇದೆ. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಸ್ಪೀಕರ್ಸ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ಮತ್ತೆ ಗಾಡಿನಲ್ಲಿ ಪಿಕಪ್ ಎಲ್ಲ ಹಂಗೆ ಇರುತ್ತೆ ಸರ್. ಗಾಡಿನಲ್ಲಿ ಇದು ಗಾಡಿನಲ್ಲಿ ಕೂತ್ಕೊಂಡು ನೀವು ಆರಾಮಿಂದ ಗಾಡಿನಲ್ಲಿ 130 140 ಸ್ಪೀಡ್ ನಲ್ಲಿ ಹೋದ್ರು ಗಾಡಿ ನಿಮ್ಗೆ ಅರ್ಥ ಆಗಲ್ಲ. ಸ್ಪೀಡ್ ಹೋಗ್ತಾ ಇದೆ ಗಾಡಿ ಲೇಟೆಸ್ಟ್ ಗಾಡಿ ಸರ್. 18 ಮಾಡಲ್ 26,000. ನಿಮ್ ಚಾನಲ್ ನಮ್ಮಿಂದ ಡೈರೆಕ್ಟ್ ಆಗಿ 2,80,000ಗೆ ಗಾಡಿ ಕ್ಲೋಸ್ ಮಾಡ್ಬಿಡ್ತೀನಿ ಸರ್. ಇದು ಧಮಾಕ ಆಫರ್ ಅಂತ ಹೇಳ್ಬೇಕು. 2,80,000ಗೆ ನಿಮ್ಗೆ ಗಾಡಿ ಕ್ಲೋಸ್ ಮಾಡ್ಕೊಡ್ತೀವಿ. 2,80,000 ರೂಪಾಯಿಗೆ ನಿಮ್ಗೆ ಅದು ಫುಲ್ ಲೋನ್ ಕೂಡ ಆಗುತ್ತೆ. ಇದು 100% ಆಗುತ್ತೆ ಸರ್. 100% ಆಗುತ್ತೆ. 100 ಮೈಲೇಜ್ ಸಿಗುತ್ತಾ? ರೇಂಜ್ ಜಾಸ್ತಿ ಸಿಗುತ್ತೆ ಸರ್. ನಮ್ಮ ಹತ್ರ ಇನ್ನೂ ಒಂದು ಕ್ವಿಡ್ ಇದೆ. ಕ್ವಿಡ್ ಲವರ್ಸ್ ಗಂತೂ ಸರ್ ನೋಡ್ರಿ 17 ಮಾಡಲ್, ಇದು 16 ಮಾಡಲ್ ಸರ್. ಬನ್ನಿ ಸರ್ ಮುಂದೆ ಸೇಮ್ ಆಫರ್ ಸರ್. ಗಾಡಿ ಬಂಪರ್ ಪ್ರೈಸ್, 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ನಲ್ಲಿ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಆಲ್ ಓವರ್ ಕರ್ನಾಟಕ ಇರಲಿ, ಬರೀ ಸ್ಯಾಲರಿ ಚೆನ್ನಾಗಿರಿ. ಇಲ್ಲ ಅಂದ್ರೆ ನೀವು ಆಚಿನ ಸ್ವಂತ ಮನೆ ಇದ್ರೆ ನಿಮ್ಗೆ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಆಗುತ್ತೆ. ಅಂದ್ರೆ RXL ವೇರಿಯಂಟ್ ಬರುತ್ತೆ. ಇದು 16 ಮಾಡಲ್ ಬೇಸಿಕ್ ಆಗುತ್ತೆ. RXT ಮಿಡ್ ವೇರಿಯಂಟ್. ಓಕೆ, ಮಿಡ್ ವೇರಿಯಂಟ್ ಬರುತ್ತೆ ಇದು. ಓವರ್ ಆಲ್ ಬಾಡಿ ಲೈನ್ ನೋಡಬಹುದು ಹೆಂಗಿದೆ ಅಂತ. ಬಾಡಿ ಲೈನ್ ಅಲ್ಲಿ ಏನು ಕೂಡ ಸ್ಕ್ರಾಚಸ್ ಇಲ್ಲ. ಟೈರ್ ಪ್ರೊಫೈಲ್ ನೋಡಿ ಚೆನ್ನಾಗಿದೆ. ಸಿಯೆಟ್ 4 ಹೊಸ ಟೈರ್ ಇದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ನಿಮ್ಗೆ ಆಸ್ ವೆಲ್ ಆಸ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಇದೆ. ಸೀಟ್ ಕವರ್ಸ್ ಒಂದು ವೇರಿಯಂಟ್ ಟೈರ್ ಆಗಿದೆ ಡ್ರೈವರ್ ಸೈಡ್. ಓವರ್ ಆಲ್ ಬಾಡಿ ಲೈನ್, ಇಂಟೀರಿಯರ್, ಬ್ಯಾಕ್ ಸೈಡ್ ಎಲ್ಲ ಸೂಪರ್ ಆಗಿದೆ. ಎಲ್ಲ ಜಿನಿನ್ ಏನು ಮಾತಾಡಂಗಿಲ್ಲ ಸರ್ ಗಾಡಿ ಬಗ್ಗೆ. 16 ಮಾಡಲ್ ಅಲ್ವಾ? ಸೆಕೆಂಡ್ ಓನರ್, ಸೇಮ್ ಡೀಟೇಲ್ಸ್. ಅದು 17, ಇದು 16 ಸರ್. ಇದು ಪ್ರೈಸ್ ಕಮ್ಮಿ ಇರುತ್ತಾ ಸರ್? ಸ್ವಲ್ಪ ಕಡಿಮೆ ಇರುತ್ತೆ. ಬನ್ನಿ ಸರ್ ದಯವಿಟ್ಟು ಮುಂದೆ 2,65,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,65,000 2,60,000 ನಿಮಗೆ ಕೊಯ್ಟ ಕೊಡ್ತೀನಿ. ಅದು ಫುಲ್ ಲೋನ್ ಆಗುತ್ತೆ ಗಾಡಿ. ನಾನು ₹1 ತರಲ್ಲ ಸರ್ ಈ ಗಾಡಿಗೆ. ಕೊಟ್ಬಿಡಿದೀನಿ ಸರ್. ಅಂದ್ರೆ ನೀವು ಬುಕ್ಕಿಂಗ್ ದಯವಿಟ್ಟು ಬುಕ್ಕಿಂಗ್ ಅಡ್ವಾನ್ಸ್ ಕೊಡ್ಬೇಕು ಸರ್. ಅದು ನಿಮ್ಗೆ ವಾಪಸ್ ಕೊಡ್ತೀನಿ. ಏನಾಗಂದ್ರೆ ನೀವು ಬುಕ್ಕಿಂಗ್ ಮಾಡಿಲ್ಲ ಅಂದ್ರೆ ಲೋನ್ ಅವರು ಪ್ರೊಸೆಸ್ ಮಾಡಲ್ಲ. ಕೇಳ್ತಾರೆ ಎಷ್ಟು ಅಡ್ವಾನ್ಸ್ ಮಾಡಿದ್ರಿಂದ. ಅಡ್ವಾನ್ಸ್ ಇಲ್ಲ ಅಂದ್ರೆ ಅವರು ಲೋನ್ ಪ್ರೊಸೆಸ್ ಮಾಡಲ್ಲ. ಓಕೆ, ಬುಕ್ಕಿಂಗ್ ಅಮೌಂಟ್ ಅಂತ ಇರುತ್ತೆ. ನಿಮ್ ಲೋನ್ ಪ್ರೊಸೆಸ್ ಮಾಡೋದಕ್ಕೆ ಬುಕ್ಕಿಂಗ್ ಅಮೌಂಟ್ ಅನ್ನು ಕೊಡ್ಬೇಕಾಗುತ್ತೆ. ಬುಕ್ಕಿಂಗ್ ಅಮೌಂಟ್ ಅದು ವಾಪಸ್ ಕೊಡ್ಬಿಡ್ತೀನಿ. ಅದು ವಾಪಸ್ ಕೊಡ್ತೀರಾ?
ನಮ್ಮ ಹತ್ರ ಒಂದು ಗೋಲ್ಡ್ ಫಿನಿಶ್ ಕಾರ್ ಇದೆ, ವರ್ಣ. ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ ಆಕ್ಚುಲಿ ಡೀಸೆಲ್ ಅಲ್ಲಿ. ಹೌದು. ಇದ್ಯಾವ್ದು ಇದು ಸರ್? ಡೀಸೆಲ್ ಅಲ್ಲಿ ವರ್ಣ ನೋಡಿರ್ಬೋದು ಸರ್, ಇದು ಸ್ವಲ್ಪ ಸ್ಪೆಷಲ್ ಗಾಡಿ. ಡೀಸೆಲ್ ಗಳಲ್ಲಿ ಆಟೋಮೆಟಿಕ್ ವೆಹಿಕಲ್ ವರ್ಣ ಸಿಗಕ್ಕೆ ತುಂಬಾ ಕಷ್ಟ ಇದೆ. 11 ಮಾಡಲ್ ಹೊಂಡೈ ವರ್ಣ ಸರ್, ಧಮಾಕ 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 ಆಫರ್. ಇದು ಸೆಂಟರ್ ನಲ್ಲಿ ವಿಡಿಯೋ ಬಿಟ್ಟು 2 ಗಾಡಿ ಬಿಟ್ಟು ಆಗ್ತಾ ಇದೀನಿ. ಬರೀ ಈ ಗಾಡಿ ನಿಮ್ ಚಾನೆಲ್ ಇಂದ 2,50,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಡೀಸೆಲ್ ಹೊಂಡೈ ವರ್ಣ 11 ಮಾಡಲ್ ಆಟೋಮೆಟಿಕ್. ಅದನ್ನ ಸರ್ ಮೈಲೇಜ್ ನಿಮ್ಗೆ 20+ ಬರುತ್ತೆ ಆಟೋಮೆಟಿಕ್ ನಲ್ಲಿ. ನಿಮ್ಗೆ 2.5 ಲಕ್ಷ ಮುಗಿಸ್ಕೊಡ್ತೀನಿ ಸರ್ ಗಾಡಿ. 2.5 ಲಕ್ಷಕ್ಕೆ ಬರುತ್ತೆ. ಟೈರ್ ಪ್ರೊಫೈಲ್ ನೋಡಬಹುದು, ವಿದ್ ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ ಸರ್ ಇದು. ಅದು ಟಾಪ್ ಎಂಡ್ ವೆಹಿಕಲ್, ಆಟೋಮೆಟಿಕ್ ನಿಮ್ಗೆ ಸಿಗಲ್ಲ. ಆದ್ರಿಂದ ನಿಮ್ಗೆ ಇದು ಡೀಸೆಲ್ ವಿತ್ ಆಟೋಮೆಟಿಕ್ ಇರೋದ್ರೆ ನಿಮ್ಗೊಂದು 15 ಮೈಲೇಜ್ ಆದ್ರೂ ಬರ್ಬೋದಾ ಸರ್? 20 ಬರುತ್ತೆ. 20 ಬರುತ್ತೆ ಆಟೋಮೆಟಿಕ್ ಅಲ್ಲಿ. ಆಟೋಮೆಟಿಕ್ 20 ಬರುತ್ತೆ ಗಾಡಿ ಇದು. ಹೌದಾ? 20 ಮೈಲೇಜ್ ಬರುತ್ತೆ ಅಂತ. ನಿಮ್ಗೆ ಪಯನರ್ ಸಿಸ್ಟಮ್ ಇದೆ. ಓವರ್ ಇಂಟೀರಿಯರ್ ನೋಡಬಹುದು, ಲೆದರ್ ಸೀಟ್ ಎಲ್ಲ ಇದೆ. ಓವರ್ ಬಾಡಿ ಲೈನ್ ಅಂತ ಸೂಪರ್ ಆಗಿದೆ. ಡಿಫಾಗರ್ ಎಲ್ಲ ಇದೆ ಗಾಡಿ. ಏನು ಶೋರೂಮ್ ಇಂದ ಹೆಂಗ್ ಬಂದಿದೆ ಗಾಡಿ ಅದೇ ತರ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಗಾಡಿ ಬಾಡಿ ಲೈನ್ ನೋಡ್ತಾ ಇದ್ರೆ ಗೊತ್ತಾಗೋಗುತ್ತೆ. ತುಂಬಾ ಜೆನ್ಯೂನ್. ಓನರ್ ಎಷ್ಟಾಗಿದ್ದಾರೆ ಇದು ಸರ್? ಇದು ಬನ್ನಿ ಸೆಕೆಂಡ್ ಓನರ್. ಇದು ಪಕ್ಕಾ ಸೆಕೆಂಡ್ ಓನರ್ ಸರ್. ಪಕ್ಕಾ ಸೆಕೆಂಡ್ ಓನರ್. ಹುಂಡೈ ಅಂತಾರೆ. ಅದ್ರಲ್ಲೂ i20 ಎಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ ಅಷ್ಟು ಡಿಮ್ಯಾಂಡ್. ಸರಿ ನೋಡಿ, ಹುಂಡೈ ನಲ್ಲಿ ನಾವು 2009 ಮಾಡಲ್ ಹ್ಯುಂಡೈ i20 ಆಸ್ಟಾ. ಅದನ್ನು ನಾರ್ಮಲ್ ಇಲ್ಲ, ಆಸ್ಟಾ ಟಾಪ್ ಎಂಡ್, AC, ಪವರ್ ಸ್ಟೇರಿಂಗ್, ನಿಮ್ಗೆ ಡ್ಯೂಲ್ ಏರ್ ಬ್ಯಾಗ್ಸ್, ಮ್ಯಾಗ್ವಿಲ್ಸ್, ಗಾಡಿ ಒಳಗಡೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಹ್ಯುಂಡೈ i20 2009 ಮಾಡಲ್ ಆಸ್ಟಾ. ಇದು ಪೆಟ್ರೋಲ್ ವೇರಿಯಂಟ್, 2009 ಮಾಡಲ್ ಸೆಕೆಂಡ್ ಓನರ್. ಸರ್ ನಿಮ್ ಚಾನೆಲ್ ಇಂದ ಬಂದ್ರೆ ಡೈರೆಕ್ಟ್ ಆಗಿ ಈ ಗಾಡಿ 2,70,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,70,000 2009 ಹ್ಯುಂಡೈ i20 ಆಸ್ಟಾ ಟಾಪ್ ಎಂಡ್. ಮ್ಯಾಗ್ನಾನು ಇಲ್ಲ, ಎರಾನು ಇಲ್ಲ, ಆಸ್ಟಾ ಟಾಪ್ ಎಂಡ್ ಮಾಡಲ್ ಕೊಡ್ತಾ ಇದೀನಿ. ಬೇರೆ ಸರ್ ಈ ಗಾಡಿ 2,70,000 9 ಮಾಡಲ್ ಹ್ಯುಂಡೈ i20 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಆಸ್ಟಾ ಟಾಪ್ ಎಂಡ್ ವೇರಿಯಂಟ್. ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ ಸೂಪರ್. ನೆಕ್ಸ್ಟ್ ಸರ್ ಈಗ ನೀವು ನೋಡ್ತಾ ಇರೋದು ಸ್ಕೋಡಾ ಫ್ಯಾಬಿಯಾ. ಸ್ಕೋಡಾ ಫ್ಯಾಬಿಯಾದಲ್ಲಿ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಸರ್. ಇದು ಸರ್ ಗಾಡಿ ಕ್ಲಾಸ್ ಇದೆ. ಗಾಡಿ ನೀವು ಹೆಂಗ್ ಓಡಿಸ್ತಾ ಇರ್ತಲ್ಲ, ಇನ್ನ ನಿಮ್ಗೆ ಇಷ್ಟ ಪಡ್ತಾರೆ ಗಾಡಿ ಓಡಿಸ್ಬೇಕು ಅಂತ. ಆ ತರ ವೆಹಿಕಲ್ ಸರ್ ಇದು. ಕಂಡೀಷನ್ ಗಾಡಿನಲ್ಲಿ ಏನು ಮಾತಾಡಿಲ್ಲ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ ಗಾಡಿನಲ್ಲಿ. ಏನು ಮಾತಾಡಿಲ್ಲ ಸರ್. ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಗೆ. ಮತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿನಲ್ಲಿ. ಇದು ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಕಂಪನಿ ಸಿಸ್ಟಮ್, ಪಯನರ್ ಸಿಸ್ಟಮ್ ಇದೆ ನಿಮ್ಗೆ. ಲೆದರ್ ಸೀಟ್ ಇದೆ. ಲೆದರ್ ಸೀಟ್ ಎಲ್ಲ ಸೂಪರ್ ಆಗಿದೆ, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಮಾತಾಡಿಲ್ಲ 2,70,000ಗೆ ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ. 2,70,000 ಸಿಂಗಲ್ ಓನರ್, ಸೆಕೆಂಡ್ ಓನರ್? ಇದು ಬಂದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ. ನಮ್ಮ ಹತ್ರ ಹೋಂಡಾ ಜಾಜ್ ಇದೆ ವೈಟ್ ಕಲರ್ ಅಲ್ಲಿ. ಅದು ಟಾಪ್ ಎಂಡ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಎಲ್ಲ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಕಸ್ಟಮರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸರ್. ಇದು 2015 ಮಾಡಲ್ ಸರ್. ಹೋಂಡಾ ಜಾಜ್ ಡೀಸೆಲ್ ಕಿಂಗ್ ಅಂತ ಹೇಳ್ಬೋದು. ಇದನ್ನು ಪೆಟ್ರೋಲ್ ನಲ್ಲಿ ಡೀಸೆಲ್ ಸಾರಿ. ಇದು ನಿಮ್ಗೆ ಮೈಲೇಜ್ ಬಂದು ನಿಮ್ಗೆ ಇದು ಗಾಡಿ ನಿಮ್ಗೆ 21, 23 ತನಕ ಬರುತ್ತೆ. ಪಕ್ಕಾ ಬರುತ್ತೆ. ಲಕ್ಸುರಿ 2015 ಮಾಡಲ್ ಬರೀ 5,50,000 ಮಾಡ್ಕೊಡ್ತೀನಿ. ಇದು ಗಾಡಿ ಬೇಕಾದ್ರೆ ನಿಮ್ಗೆ 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್. ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀರಾ? ಇದು ಗಾಡಿ 15 ಮಾಡಲ್ 5,50,000 ಗಾಡಿ. ಚೆಕ್ ಮಾಡ್ಕೊಳ್ಳಿ, ಪ್ರೈಸಸ್ ಕಂಪೇರ್ ಮಾಡ್ಬಿಡೋಣ ಎಲ್ಲಾ ಕಡೆ. ಸರ್ ನಮ್ಮ ದೂರಿಂದ ಬರ್ತಾರೆ, ನೀವು ಹೇಳಿದೀರಾ 0% ಡೌನ್ ಪೇಮೆಂಟ್ ಮಾಡ್ತೀನಿ ಅಂತ. ಡಾಕ್ಯುಮೆಂಟ್ ಇಟ್ಕೊಂಡ್ ಬರ್ತಾರೆ, ಡೆಫಿನೆಟ್ ಆಗಿ ಮಾಡ್ಕೊಡ್ತೀರಾ? ಪಕ್ಕಾ ಮಾಡ್ಕೊಡ್ತೀನಿ ಸರ್. 100%. ಅವ್ರಿಗೆ ಅಷ್ಟು ಡೌಟ್ ಇದ್ರೆ ಬರೀ ಮುಂಚೆ ಏನ್ ಮಾಡಿದ್ರು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕಳ್ಸ್ಬಿಡಿ. ನಾವ್ ಇಲ್ಲಿಂದ ಚೆಕ್ ಮಾಡ್ಕೊಳ್ತೀನಿ ಎಷ್ಟಾಗುತ್ತೆ ಲೋನ್. ಆದ್ಮೇಲೆ ಬಂದ್ ತಗೊಂಡೋಗ್ಬೋದು. ಪ್ರೊಸೆಸ್ ಆಗಿರುತ್ತೆ, ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಗಾಡಿ ನೀವು ಅವ್ರ ತುಂಬಾ ಜನ ಹೇಳ್ತಾರೆ ಸರ್ ನಾವ್ ಒಂದ್ಸಲಿ ಬರ್ಬೇಕು, ಟ್ರೈಲ್ ನೋಡ್ಬೇಕು ಅಂತ. ಸರ್ ಕಣ್ ಮುಚ್ಚಿ ಬನ್ನಿ, ಟ್ರೈಲ್ ತಗೊಳ್ಳಿ, ಎಲ್ಲಾ ತಗೊಳ್ಳಿ. ನೀವು ಯಾವ್ದು ಡೀಲ್ ಆಗೋದಿಲ್ಲ ನಮ್ಮ ಹತ್ರ. ನಾವು ಇಷ್ಟು ಚಾಲೆಂಜ್ ಮಾಡ್ತೀನಿ. ನಾವು ಟ್ರೈಲ್ ತಗೊಳ್ಳೋದು ಏನು ಅವಶ್ಯಕತೆ ಇಲ್ಲ ಸರ್. ಟ್ರೈಲರ್ ಬೇಡ, ನಮ್ ಗಾಡಿಗಳು ಹಂಗಿರುತ್ತೆ. ಫೀಚರ್ಸ್ ಏನೇನ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ AC, ಪವರ್ ಸ್ಟೀರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ಪವರ್ ವಿಂಡೋ ನೋಡಿ ಸರ್. ಲೆದರ್ ಸೀಟ್ಸ್ ಎಲ್ಲಾ ಬರುತ್ತೆ ಗಾಡಿನಲ್ಲಿ. ಲೆದರ್ ಸೀಟ್ ಎಲ್ಲ ಬರುತ್ತೆ ನಿಮ್ಗೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ ಸೂಪರ್ ಆಗಿದೆ ಅಂತಾನೆ ಹೇಳುದು. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಬ್ಲಾಕ್ ಔಟ್ ಆಗಿದೆ ಇಂಟೀರಿಯರ್ ಎಲ್ಲೂ ಕೂಡ. ನೆಕ್ಸ್ಟ್ ಡ್ಯೂಯಲ್ ಟೋನ್ ಏನಿಲ್ಲ. ಸೊ ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಏನು ಅಪ್ ಸೈಡ್ ನಿಮ್ಗೆ ಏನು ಬ್ಲಾಕ್ಔಟ್ ಮಾಡಿಸ್ಕೊಂಡಿದ್ದಾರೆ. ತುಂಬಾ ಸ್ಪೋರ್ಟಿ ಆಗಿ ಕಾಣ್ತಾ ಇದೆ. ಓವರ್ ಆಲ್ ಬಾಡಿ ಲೈನ್ ಅಲ್ಲಿ ಎಲ್ಲೂ ಕೂಡ ಸ್ಕ್ರಾಚ್ ಇಲ್ಲ. ರಿವರ್ಸ್ ಕ್ಯಾಮ್ರಾ ಅಲ್ವಾ ಇದು? ಹೌದು, ರಿವರ್ಸ್ ಕ್ಯಾಮ್ರಾ ಕೂಡ ಹಾಕಿಸ್ಕೊಂಡಿರೋದು ಇದು. ಸೊ ಬರೋದಿಲ್ಲ ಅದರಲ್ಲಿ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್. ವೆಹಿಕಲ್ ಎಲ್ಲ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ತಂಗ ಇದೆ ಗಾಡಿನಲ್ಲಿ. 5,50,000 ಸಿಂಗಲ್ ಓನರ್. ಹೌದು, ಸಿಂಗಲ್ 5,50,000 ಕೊಡ್ತೀನಿ ಸರ್ ಗಾಡಿ ಇದು. ಸೂಪರ್ ಸೂಪರ್ ಸರ್. ನೆಕ್ಸ್ಟ್ ಇದು ಸ್ಮಾಲ್ XUV ಅಂತಾನೆ ಹೇಳ್ಬೋದು ಆಕ್ಚುಲಿ. ಹೌದು ಸರ್, ಸ್ಮಾಲ್ ಕಾಂಪ್ಯಾಕ್ಟ್ ವೆಹಿಕಲ್. ಇದು ಡೀಸೆಲ್ 20 ಮೈಲೇಜ್ ಬರುತ್ತೆ. 2013 ಮಾಡಲ್ ಟ್ರೆಂಡ್ ಲೈನ್. ಇದು ಗಾಡಿ ನಿಮ್ಗೆ ನಿಮ್ ಚಾನೆಲ್ ಬಂದ್ರೆ ಬರೀ 3,30,000ಗೆ ಕೊಟ್ಬಿಡ್ತೀನಿ. 3,30,000? ಹೌದು, ಡೆಲ್ಲಿ ಗಾಡಿ ಸರ್. ಈಕೋ ಸ್ಪೋರ್ಟ್. ಹೌದು, ಈಕೋ ಸ್ಪೋರ್ಟ್
ಕಾಂಪ್ಯಾಕ್ಟ್ ವೆಹಿಕಲ್ ಹೆಂಗಿರುತ್ತೆ ಗಾಡಿ ಓಡ್ಸಕ್ಕೆ ಗೊತ್ತಾ ನಿಮ್ಗೆ? ಸಡನ್ ಪಿಕಪ್ ಬರುತ್ತೆ ಗಾಡಿದಲ್ಲಿ, ಡೀಸೆಲ್ ನಲ್ಲಿ ಫಸ್ಟ್ ಗಾಡಿ ಸಡನ್ ಪಿಕಪ್, ಸೆಕೆಂಡ್ ಗೇರ್ ನಲ್ಲಿ ನೀವು ಆರಾಮಿಂದ ನೀವು ಗಾಡಿ ತಗೊಂಡೋಗಿ ನೀವು ಉಡುಪಿ ಎಲ್ಲ ಹಪ್ಪಿರುತ್ತೆ ನೋಡಿ ಆರಾಮಿಂದ ಓಡಿಸಬಹುದು. ಏನು ಗಾಡಿ ಕಿಲ್ಲಲ್ಲ ಗಾಡಿ, ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ, ಏನು ಮಾತಾಡಂಗಿಲ್ಲ ಸರ್ ಗಾಡಿ ಬಗ್ಗೆ. ಟೈರ್ ಗೀರ್ ಎಲ್ಲ ಚೆನ್ನಾಗಿದೆ. ಬರೀ 3,30,000 ತಗೊಂಡ್ ಬಂದ್ ಗಾಡಿ ತಗೊಂಡ್ಬೋದು ಸರ್. ಇದು ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತಾ ಸರ್ ಇದ್ರಲ್ಲಿ? ಹೌದು ನೋಡಿ, ಟೈಟಾನಿಯಂ ಎಲ್ಲ ಬರುತ್ತೆ, ಟೈಟಾನಿಯಂ ಇದು. ಸೊ ಸೂಪರ್ ಆಗಿದೆ ಗಾಡಿ ಮಾತ್ರ. ಇಂಟೀರಿಯರ್ ಸೂಪರ್ ಆಗಿದೆ, ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಅಯ್ಯೋ ಸ್ಟೆಪ್ನಿ ಟೈರ್ ಅಂತೂ ಮಾಡಿಲ್ಲ ಸರ್, ಗಾಡಿ ಹೊಸ ಇದಿದೆ ಸರ್. ಟೈಟಾನಿಯಂ ಪುಷ್ ಬಟನ್ ಸ್ಟಾರ್ಟ್. ಬರೀ 3,30,000 ಗಾಡಿ ಕೊಡ್ತಾ ಇದೀನಿ ಸರ್. ಚಾಲೆಂಜ್ ನೀವು ತಗೊಂಡೋಗಿ ನೀವು ಬರೀ ಒಂದು 60,000 70,000 ಖರ್ಚು ಮಾಡ್ಕೊಂಡು ಕರ್ನಾಟಕ ಆಗ್ಬಿಡುತ್ತೆ. ಇದೇ ಗಾಡಿ 13 ಮಾಡಲ್ ಕರ್ನಾಟಕ ತಗೋಬೇಕು 5 ಲಕ್ಷ ಆಗ್ಬಿಡುತ್ತೆ. ನಾವು ಬರೀ 3,30,000 ಕೊಡ್ತಾ ಇದೀನಿ. ಏನಾಗಿ ನೀವು 60,000 ಕಟ್ಬಿಟ್ಟು ನೀವು ಇದು ರೋಡ್ ಟ್ಯಾಕ್ಸ್ ಪೇ ಮಾಡ್ಕೊಂಡು ಕರ್ನಾಟಕ ಮಾಡ್ಕೊಬಹುದು. ಆದ್ಮೇಲೆ ನೀವು ಗಾಡಿ ಮಾಡಿದ್ರೆ ನಿಮ್ ದುಡ್ಡು ಬಂದ್ಬಿಡುತ್ತೆ ಸರ್. ಎಷ್ಟು ಓನರ್ ಆಗಿದೆ ಸರ್ ಇದು? ಸರ್ ಇದು ಬನ್ನಿ ಸೆಕೆಂಡ್ ಓನರ್ ಮಾತ್ರ. ಇದು ಮಾಡಲು ಸರ್ ಮಾಡಲ್ 13 ಮಾಡಲ್ ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್ ಕೊಡ್ತಾ ಇದಾರೆ. ಸೂಪರ್ ಸೂಪರ್ ಸರ್. ಈಗ ಪೋಲೋ ನೀವು ನೋಡ್ತಾ ಇದ್ದೀರಲ್ಲ, 2014 ಮಾಡಲ್ ಡೀಸೆಲ್ ಟ್ರೆಂಡ್ ಲೈನ್ ಸರ್. 4,50,000 4,30,000 5,000 10,000 ಎಲ್ಲ ಕಡಿಮೆ ಮಾಡೋದು ಬೇಡ. ಒಂದೇ ಶಾರ್ಟ್ ಸರ್, ನೆಗೋಷಿಯೇಷನ್ ಬೇಡ. ಡೈರೆಕ್ಟ್ ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ಪೋಲೋ 14 ಮಾಡಲ್ 3,80,000 ಕೊಡ್ತೀನಿ. 3,80,000 14 ಮಾಡಲ್ ಡೀಸೆಲ್ ವೇರಿಯಂಟ್ ಗಾಡಿ ನಿಮ್ಗೆ ಟ್ರೆಂಡ್ ಲೈನ್ ಕೊಡ್ತೀನಿ ಸರ್. 3,80,000 ಅಷ್ಟೇ. 14 ಮಾಡಲ್ ಟ್ರೆಂಡ್ ಲೈನ್ ಸಿಗ್ತಾ ಇದೆ ನಿಮ್ಗೆ 3,80,000. ಹೆಂಗಿದೆ ನೋಡಿ, ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಹಾಗಾದ್ರೆ ಎಷ್ಟು ಓಡಿದೆ ಇದು ಸರ್? ಇದು ಗಾಡಿ ಬನ್ನಿ ನೋಡಿ ಸರ್, ಮೀಟರ್ ಅಲ್ಲೇ ಕಾಣಿಸುತ್ತೆ, ತೋರ್ಸ್ಬಿಡ್ತೀನಿ ಎಷ್ಟು ಓಡಿದೆ ಅಂತ. 75,878 ಕಿಲೋಮೀಟರ್ ಓಡಿದೆ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್. ಚೆನ್ನಾಗಿದೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ. ಅವರಲ್ಲಿ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಟೈರ್ ಎಲ್ಲ ನೋಡಿ ಸರ್, ಬ್ರ್ಯಾಂಡ್ ನ್ಯೂ ಇದೆ ಟೈರ್. ಬ್ರ್ಯಾಂಡ್ ನ್ಯೂ ಟೈರ್ ಸೂಪರ್ ಆಗಿದೆ. ಪೋಲೋ TDI ಡೀಸೆಲ್ ಇದು. ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ ನಿಮ್ಗೆ. ಇದು ಗಾಡಿ ಸರ್ ತಗೊಂಡ್ರೆ ನಾನು ಹೇಳ್ದಲ್ಲ, ಧಮಾಕ ಆಫರ್ ಸರ್. ಧಮಾಕ ಆಫರ್ 3,80,000 14 ಮಾಡಲ್ ಪೋಲೋ ಗಾಡಿ ನಿಮ್ಗೆ ಕೊಡ್ತಾ ಇದೀನಿ ಸರ್. ನಿಮ್ಗೆ ಪೋಲೋ ಕೊಡ್ತಾ ಇದಾರೆ. ಅದು 14 ಮಾಡಲ್ ಸಿಗ್ತಾ ಇದೆ ನಿಮ್ಗೆ 3,80,000 ರೂಪಾಯಿಗೆ. ಟೋಟಲಿ ವರ್ತ್ ಇಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಇದೊಂದ್ ಪ್ರೈಸ್ ಅಲ್ಲಿ ನಿಮ್ಗೆ 10-11 ಮಾಡಲೇ ಕೊಡ್ತಾ ಇರ್ಬೇಕಾದ್ರೆ 14 ಮಾಡಲ್. ಮತ್ತೆ ಲಾಸ್ಟ್ ಟೈಮ್ ನಿಮ್ ವಿಡಿಯೋದಲ್ಲಿ ತುಂಬಾ ಜನ ಕಾಲ್ ಮಾಡಿದ್ದಾರೆ, ಇನ್ನ ತನಕ ಕಾಲ್ ಮಾಡ್ತಾ ಇರ್ತಾರೆ ಆ ತರ ಆಫರ್ ಬೇಕಂದ್ರೆ. ಸರ್ ಇರುತ್ತೆ, ತುಂಬಾ ಜನ ಇರುತ್ತೆ. ಅವರೆಲ್ಲ BMW ಅಫೋರ್ಡ್ ಮಾಡ್ಬೋದು, ಅವ್ರ ಆಡಿ ಅಫೋರ್ಡ್ ಮಾಡ್ಬೋದು, ಲಕ್ಸುರಿಯಸ್ ಗಾಡಿಗಳು ಅಫೋರ್ಡ್ ಮಾಡ್ಬೋದು. ಅಂದ್ರೆ ಈಗ ನೋಡಿ, ನಾವಿರ್ತೀನಿ ಸ್ವಲ್ಪ ದುಡ್ಡವ್ರು ಏನ್ ಮಾಡ್ತೀನಿ, ಐಫೋನ್ ತಗೊಳ್ತೀರಾ, ಸ್ಯಾಮ್ಸಂಗ್ ತಗೊಳ್ತೀರಾ, ಸ್ವಲ್ಪ ಮೀಡಿಯಂ ಅವ್ರು ಇರ್ತಾರ. ಅವ್ರಿಗೆ ನೀವು ಅದೇ ಫೀಚರ್ಸ್ ಅವ್ರ ಬಜೆಟ್ ಅಲ್ಲಿ ಬೇಕು, ಅದೇ ಫೀಚರ್ಸ್ ಕಾರ್ ನಿಮ್ಗೆ ಕೊಡ್ತೀನಿ. ಬನ್ನಿ ಸರ್, ಕ್ರೂಸ್ ಕೊಡ್ತೀನಿ ನೋಡಿ ಸರ್ ನಿಮ್ಗೆ. BMW ಫೀಲ್ ಬರುತ್ತೆ, ಬನ್ನಿ. ಹೌದಾ? ಊಟ ಸರ್ ನೋಡಿ ಸರ್ ಹೇಗಿದೆ ಗಾಡಿ. 2010 ಮಾಡಲ್ ಸರ್, LT ಗಾಡಿ ನೋಡಿ ಸರ್. ಒಳ್ಳೆ ಶೋರೂಮ್ ಕಂಡೀಷನ್ ಇದೆ ಸರ್. 18 ಬರುತ್ತೆ ಸರ್ ಮೈಲೇಜ್ ಗಾಡಿ. ಇದು 18 ಬರುತ್ತೆ. ಗಾಡಿನಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಕನ್ಯಾಕುಮಾರಿ ಹೋಗ್ದಿರಲ್ಲ, ನಿಮ್ಮ ಕೈ ಕಾಲಲ್ಲಿ ನಿಮ್ಗೆ ಏನು ಪೆನ್ ಬರಲ್ಲ ಸರ್. ಆ ತರ ಇಂಟೀರಿಯರ್ ಸಮೇತ. ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ರು, ಯಾರಾದ್ರ ಐಫೋನ್ ಇರ್ತಾರಲ್ಲ ದುಡ್ಡವ್ರು ತಗೊಂಡ್ಬೋದು, ಆಡಿನೂ ತಗೊಂಡ್ಬೋದು, ಇದೊಂದು ಮೀಡಿಯಂ ಇರ್ತಾರೆ, ಅವ್ರಿಗೂ ಆ ತರ ಆಸೆ ಇರುತ್ತೆ, ನಮ್ಗೇನು ಆ ತರ ಫೀಲ್ ಬೇಕು, ಆ ದುಡ್ಡಿನಲ್ಲಿ ಬೇಕಂದ್ರ ಸರ್ ಅದೇ ಫೀಲ್ ನಿಮ್ಗೆ ಕ್ರೂಸ್ ಅಲ್ಲಿ ಸಿಗುತ್ತೆ. ಆತರ ಒಂದು ಇಂಟೀರಿಯರ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಲಕ್ಸುರಿ ಫೀಲ್ ಇರುತ್ತೆ ನಿಮ್ಗೆ, ಮೈಕೈ ನೋವು ಬರಲ್ಲ, ಲಾಂಗ್ ಎಲ್ಲ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಸಡನ್ ಲಕ್ಸುರಿ ಸಡನ್ ಲೆಗ್ ಸ್ಪೇಸ್ A to Z ಬರುತ್ತೆ ಸರ್. A to Z ಸಖತ್ ಆಗಿರುತ್ತೆ, ಒಳ್ಳೆ ಸ್ಪೇಷಿಯಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮ್ಗೆ ಒಳ್ಳೆ ಸ್ಪೇಷಿಯಸ್ ಬರುತ್ತೆ. AC, ಪಾಸ್ಟಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ಸ್, ನಿಮ್ಮ ಗಾಡಿನಲ್ಲಿ ಮ್ಯಾಗ್ವಿಲ್, LT, 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಇದು 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿ ಬರುತ್ತೆ ನಿಮ್ಗೆ. ಇದು ಡೀಸೆಲ್, ಅದು 18 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. 18 ಮೈಲೇಜ್ ಬರುತ್ತೆ ನಿಮ್ಗೆ. ಈಗ ನೀವು ಇದೇ ಮಾಡಲ್ 10 ಮಾಡಲ್ ನೀವು ಆಡಿ ತಗೊಂಡ್ಬೇಕಂದ್ರೆ ನೀವು 11 ಲಕ್ಷ ಆಗ್ಬೇಕು ಸರ್. 11 ಲಕ್ಷ ಬೇಡ, 5 ಲಕ್ಷನೂ ಬೇಡ ಸರ್. 3,20,000 ಗಾಡಿ ಕೊಡ್ತೀನಿ. ಅದೇ ಫೀಲ್, ಆ ಫೀಲ್ ಬಂದಿಲ್ಲ. 3,20,000ಕ್ಕೆ ಕ್ರೂಸ್. ಹೌದು ಕ್ರೂಸ್, ಅದು ಡೀಸೆಲ್ LTZ ಕೊಡ್ತಾ ಇದೀನಿ ಸರ್ ನಿಮ್ಗೆ. ಡೀಸೆಲ್ ಸಿಗ್ತಾ ಇದೆ, ಅದು ಕ್ರೂಸ್ ಸಿಗ್ತಾ ಇದೆ. ಸೂಪರ್, ಒಳ್ಳೆ ಮಾಡಲ್ ಸಿಗ್ತಾ ಇದೆ. 3,20,000 ನಿಮ್ಗೆ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಸೂಪರ್ ಸೂಪರ್, 3,20,000 ರೂಪಾಯಿ ಕೊಡ್ತಾ ಇದಾರೆ. ಸೂಪರ್. ನೆಕ್ಸ್ಟ್ ನಮ್ ಜೊತೆ i20 ಇದೆ ಸರ್. i20 ಇದೆ ಸರ್, ಇದೂ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಇಲ್ಲ ಲೈಟ್ ನಮ್ಮ ಹತ್ರ ಇನ್ವಾನ್ ಇದೆ ಸರ್, 16 ಮಾಡಲ್ ಇದೆ, ಅದು ತೋರಿಸ್ತೀನಿ ಸರ್ ನಿಮ್ಗೆ. ಮ್ಯಾಗ್ನಾ ಇದೆ 16 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, ಇಲೈಟ್ ಮ್ಯಾಗ್ನಾ ಸರ್. ನಿಮ್ ಚಾನೆಲ್ ಇಂದ ಬಂದ್ರೆ ಅದು
6 ಲಕ್ಷ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. 6 ಲಕ್ಷ ಬರೀ 6 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ 56,000 ಓಡಿರೋದು ಮ್ಯಾಗ್ನಾ ಗಾಡಿ ಕೊಡ್ತೀನಿ ಸರ್. 6 ಲಕ್ಷ ಕ್ಲೋಸ್ ಆಗುತ್ತೆ ಅದು 100% 4 ಲಕ್ಷ ಗಾಡಿ ಕೊಡ್ತೀನಿ. ಓಕೆ ಸೂಪರ್. ನಮ್ ಜೊತೆ ಒಂದು ನಮ್ಮ ಹತ್ರ ಬೇಕಾದ ಗಾಡಿಗಳು ಇದೆ ಸರ್. ನೀವು ನೋಡ್ತಾ ಇರೋದು ನಮ್ಮಲ್ಲಿ ಶೋರೂಮ್ ನಲ್ಲಿ ನಿಲ್ಸಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ನಮ್ದು ಯಾರ್ಡ್ ಇದೆ ಅದ್ರಲ್ಲಿ ನಾವು ಗಾಡಿ ನಿಲ್ಸಿರ್ತೀನಿ ನಾವೆಲ್ಲಾ ಗಾಡಿಗಳು. ಸರ್ ನಿಮ್ಗೆ ಯಾವ ಗಾಡಿ ಬೇಕು ಸರ್ ನಿಮ್ಗೆ ಕೊಡ್ತೀನಿ. ನಮ್ಮ ಹತ್ರ ಬೆನ್ಸ್ ಇದೆ ಸರ್. ಸರ್ ಅದು ಚಾಲೆಂಜಿಂಗ್ 2013 ಮಾಡಲ್ ಸಿಂಗಲ್ ಓನರ್ ಬಿ ಕ್ಲಾಸ್ 180 ಸ್ಪೋರ್ಟ್ಸ್ ಟಾಪ್ ಎಂಡ್, ಅದು ಲಾಯರ್ದು ಗಾಡಿ ಅದು ಸರ್. ಆ ಗಾಡಿ ನೀವು ಮಾರ್ಕೆಟ್ 14 ಲಕ್ಷ ಇದೆ. ನಿಮ್ ಚಾನೆಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಸರ್ ಆ ಗಾಡಿ ಬರೀ ನಿಮ್ ಚಾನೆಲ್ ಇಂದ ಬಂದ್ರೆ ಸರ್ ಸುಳ್ಳು ಹೇಳ್ತಲ್ಲ 10.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 10.5 ಲಕ್ಷಕ್ಕೆ ಯಾವ ಮಾಡಲ್ ಅಂದ್ರೆ 2013 ಮಾಡಲ್ ಸಿಂಗಲ್ ಓನರ್ ಅದು ಬೆನ್ಸ್ 180 180 ಸ್ಪೋರ್ಟ್ಸ್ ಟಾಪ್ ಎಂಡ್ ಗಾಡಿ ನಿಮಗೆ ಕೊಡ್ತೀನಿ ಸರ್. ಓ ಸೂಪರ್, ಒಳ್ಳೆ ಮಾಡಲ್ ಗಾಡಿ ಸಿಗ್ತಾ ಇದೆ. 10.5 ಲಕ್ಷ ಕೊಡ್ತೀನಿ. 14 ಲಕ್ಷ ಇದೆ. 10 ಮುಂದೆ ಬನ್ನಿ, ಇನ್ನ ಕಡಿಮೆ ಮಾಡುವಾಗ ಇನ್ನ ಕಡಿಮೆ ಮಾಡಿ ಕೊಡ್ತೀನಿ ಸರ್. ಕರ್ನಾಟಕ ಗಾಡಿನ ಅದು 100% ಸಿಂಗಲ್ ಓನರ್ ಅಂದ್ರೆ ಕರ್ನಾಟಕ ಗಾಡಿ. ಹೌದು ಸೂಪರ್, ಒಳ್ಳೆ ಗಾಡಿ. ಮತ್ತೆ ನಮ್ಮ ಹತ್ರ ಒಂದು ಗಜ ಇದೆ ಈಗ. ನೆಕ್ಸ್ಟ್ ಗಜ ನೋಡಿ ಸರ್. ಆನೆ ಸರ್ ಇದು ನೋಡ್ತಾ ಇರೋದು 2013 ಮಾಡಲ್ ಸೆಕೆಂಡ್ ಓನರ್ XUV W8 ಟಾಪ್ ಎಂಡ್ ಇದು ವೆಹಿಕಲ್. ಎಲ್ಲ ಬಂದ್ರೆ ಸರ್ ಡೈರೆಕ್ಟ್ ಕ್ಲೋಸ್ ಮಾಡಿ 6,20,000 ಗೆ ಸರ್. ಈ ಸರಿ ನಾವು ಏನಕ್ಕೆ ಇಂಟೀರಿಯರ್ ಎಲ್ಲ ತೋರ್ಸಲ್ಲ ಅಂತ ವಿಡಿಯೋಗಳು ಜಾಸ್ತಿ ಲ್ಯಾಶ್ ಮಾಡೋದು ಬೇಡ, ಮುಂದೆ ಬನ್ನಿ. ಹೌದು ಅದ್ ನೋಡ್ಲಿ. ಏನಕ್ಕಂದ್ರೆ ತುಂಬಾ ಕಸ್ಟಮರ್ ಇರ್ತಾರೆ, ಅವ್ರ ಫೇವರೇಟ್ ಗಾಡಿ ಬೇಕು. ನಾವು ಮಾತಾಡ್ಕೊಂಡಿದ್ರೆ ಏನಾಗುತ್ತೆ, ಗಾಡಿಗಳು ತೋರಿಸ್ಕೊಂಡು ಆಗುತ್ತೆ. ವಿಡಿಯೋ ಲ್ಯಾಗ್ ಮಾಡೋದು ಬೇಡ, ಮುಂದೆ ಬಂದ್ಬಿಡ್ಲಿ. ನಾವ್ ಏನು ಟೈಮ್ ದುಡ್ಡು ಕೇಳ್ತಲ್ಲ, ಏನಿಲ್ಲ, ಎಲ್ಲ ಫ್ರೀ ಸರ್. ಆಲ್ರೆಡಿ ಹೇಳಿದಿನ, ನಿಮ್ ಫ್ರೆಂಡ್ ಜೊತೆ ಬರ್ತಾ ಇದ್ದೀರಾ, ಊಟ ಮಾಡ್ತೀರಾ, ರೂಮ್ ತಗೊಳ್ತೀರಾ, ಎಲ್ಲ ನಮ್ ಕಡೆಯಿಂದ ಗಾಡಿ ತಗೊಂಡ್ರೆ ಎಲ್ಲ ತಗೋತೀರಾ. ಎಲ್ಲ ಫ್ರೀ. 13 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್ 6,20,000 ಸರ್. 6,20,000 ನೀವು W8 ಅದನ್ನು ಟಾಪ್ ಎಂಡ್ ಕೊಡ್ತೀನಿ. ಓ ಸೂಪರ್, W8 ಟಾಪ್ ಎಂಡ್ ಸರ್. ಬನ್ನಿ ನಿಮ್ಗೆ ಇನ್ನೊಂದು 2016 ಮಾಡಲ್ ನಿಮ್ಗೆ. ಇದು 7 ಸೀಟರ್ ಡೀಸೆಲ್, ಒಳ್ಳೆ ಮೈಲೇಜ್, ಲೋ ಮೇಂಟೆನೆನ್ಸ್ ವೆಹಿಕಲ್. 16 ಮಾಡಲ್ ಸೆಕೆಂಡ್ ಓನರ್ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಇದು ಗಾಡಿ ಸರ್ 7 ಲಕ್ಷ ಹೇಳೋದು, 7,50,000 ಹೇಳೋದು ಏನು ಬೇಡ. ಡೈರೆಕ್ಟ್ ಆಗಿ ನಿಮ್ 6 ಲಕ್ಷ ರೌಂಡ್ ಫಿಗರ್ 16 ಮಾಡಲ್ ಗಾಡಿ ಕ್ಲೋಸ್ ಮಾಡಿ. 16 ಮಾಡಲ್ 6 ಲಕ್ಷ ಕೊಡ್ತೀರಾ? 16 ಮಾಡಲ್ 6 ಲಕ್ಷ ಕೊಡ್ತೀನಿ. ಮತ್ತೆ ನೋಡಿ ಅಲ್ಲಿ ಈಕೋ ಸ್ಪೋರ್ಟ್ಸ್ ಇದೆ ನೋಡಿ, ಬನ್ನಿ ತೋರಿಸ್ತೀನಿ ಸರ್. 2016 ಮಾಡಲ್ ಸಿಂಗಲ್ ಓನರ್ 48,000 ಹೊಡಿದೆ ವೆಹಿಕಲ್. ಬರೀ 48,000 ಸರ್. ಬಜಾರ್ 7 ಲಕ್ಷ ಇದೆ, 1 ಲಕ್ಷ ಕಡಿಮೆ ಬಜಾರ್ ಇಂದ 6 ಲಕ್ಷಗೆ ರೌಂಡ್ ಫಿಗರ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇದು 6 ಲಕ್ಷಕ್ಕೆ ಯಾವ 6 ಲಕ್ಷಗೆ ನಿಮ್ಗೆ ಇಕೋ ಸ್ಪೋರ್ಟ್ಸ್ ಟ್ರೆಂಡ್ ಲೈನ್ 16 ಮಾಡಲ್ ಸಿಂಗಲ್ ಓನರ್ 48,000 ಓಡಿರೋದು 6 ಲಕ್ಷ. ಬಜಾರ್ ಇಂದ 1 ಲಕ್ಷ ಬಿಟ್ಟಿ ಕೊಡ್ತಾ ಇದೀನಿ ಸರ್. ನಂಬರ್ ಸರ್ ನೋಡ್ಕೊಳ್ಳಿ, ಕರ್ನಾಟಕ ನಂಬರ್ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಮತ್ತೆ ನಿಮ್ಗೆ ಟ್ರೈಬರ್ ಬೇಕಾ? 2020 ಮಾಡಲ್ ಟ್ರೈಬರ್ ಇದೆ, ಹೌದು, ವೈಟ್ ಕಲರ್ ಟ್ರೈಬರ್ ಇದೆ, ಅದು ಬೇಕಾ? ಅದು ಕೊಡ್ತೀನಿ. 2020 ಮಾಡಲ್ ಅದು ಸರ್. ಬಜಾರ್ ಚೆಕ್ ಮಾಡ್ಕೊಂಡು ಏನ್ ಚೆಕ್ ಮಾಡ್ತಾರೆ 2020 ಮಾಡಲ್ 6,25,000 ಅದು ಗಾಡಿ ಕೊಡ್ತೀನಿ ಸರ್. 6,25,000 ಮಾತ್ರ ಕೊಡ್ತೀನಿ ಗಾಡಿ. 6,25,000 2020 ಮಾಡಲ್ ಸಿಂಗಲ್ ಓನರ್ 2020 ಮಾಡಲ್. ಹೌದು ಸರ್. ಸೂಪರ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ ಮಾತ್ರ. ಟ್ರೈಬರ್ ಅಲ್ಲ, ಸೊ ದೊಡ್ಡ ಗಾಡಿಗಳೆಲ್ಲ ಆ ಪ್ರೈಸ್ ಸಿಗ್ತಾ ಇದೆ. ಈಗ ನೋಡಿ ಸರ್, ಮಹೀಂದ್ರ ವೈಬ್ ನೋಡ್ತಾ ಇರೋದು ನೀವು. ವೈಬ್ ಹೌದು, 2015 ಮಾಡಲ್ ಸರ್. 2,80,000 ಕೊಡ್ತೀನಿ. 2015 ಮಾಡಲ್ 2,80,000 ಬರೀ 2,80,000 ಗಾಡಿ ಕೊಟ್ಬಿಡ್ತೀನಿ. ವೈಬ್ ಸರ್, ಸೆಕೆಂಡ್ ಓನರ್ ಸರ್. ಇದು ಗಾಡಿ ಇದು ಸೆಕೆಂಡ್ ಓನರ್. ಏನು ಮಾತಾಡಿಂಗಿಲ್ಲ ಗಾಡಿ ಬಗ್ಗೆ. ಕ್ಲಾಸ್ ಇದೆ ಸರ್. 27 ಬರುತ್ತೆ ಮೈಲೇಜ್. ಇದು 27 ಬರುತ್ತೆ. ಮಹೀಂದ್ರ ವೈಬ್ ಡೀಸೆಲ್ D2 ವೆರಿಟಾ ವೈಬ್. ಹೌದು, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದರಲ್ಲಿ. 2,80,000 ಮಾತ್ರ 2,80,000 ನಿಮ್ಮ ಮಹೀಂದ್ರ ವೈಬ್ ಕೊಡ್ತೀನಿ ಸರ್. ಎಲ್ಲ ಬೋರ್ಡ್ ಬರಲ್ಲ, ಅದು ಪ್ಯೂರ್ ವೈಟ್ ಬೋರ್ಡ್ ಗಾಡಿ ಕೊಡ್ತೀನಿ. ಪ್ಯೂರ್ ವೈಟ್ ಬೋರ್ಡ್ ಎಲೆಕ್ಟ್ರಾನಿಸಿಟಿ ವೆಹಿಕಲ್ ಬರುತ್ತೆ ಇದು. ಇದು ನೋಡ್ತಾ ಇದ್ರ 16 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್. ಇದು ಹೋಂಡಾ ಜಾಜ್ ಸರ್. ಗಾಡಿ ನೋಡಿ ಚಿನ್ನಿದೆ, ಐವಿ ಟೆಕ್ ಪೆಟ್ರೋಲ್ ಇಂಜನ್ ಗಾಡಿ. ಏನು ಮಾತಾಡಂಗಿಲ್ಲ ಸರ್. ಗಾಡಿ ಅಷ್ಟು ಸ್ಮೂತ್ ಇರುತ್ತೆ ಗಾಡಿ, ಅಷ್ಟು ಸ್ಮೂತ್ ಇರುತ್ತೆ ಗಾಡಿ ಇದು. ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್. ಅಲ್ಲಿ ಹಾಕಿಸ್ಕೊಂಡಿರೋಲ್ಲ, ಬಂದಿರೋದು ಕಂಪನಿ ಫಿಟ್ಟೆಡ್. ಓವರ್ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. ಈ ಗಾಡಿ ನಿಮ್ ಚಾನೆಲ್ ಬಂದ್ರೆ ಸರ್ ನಮ್ಗೆ 6 ಲಕ್ಷ ಬೇಡ, 5,80,000 ಕ್ಲೋಸ್ ಮಾಡ್ಕೊಡ್ತೀನಿ. 5,80,000 ಮಾಡಲ್ 5,80,000 16 ಮಾಡಲ್ ಹೋಂಡಾ ಜಾಜ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಕೊಡ್ಬಿಡ್ತೀನಿ. ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿಗುತ್ತೆ 5,85,000 ನಿಮ್ಗೆ. 80,000 ಅಲ್ವಾ? ಓಕೆ. ಮತ್ತೆ ಸರ್ ಈಗ ಲಾರಾ ಸರ್. ಯಾರು ಲಾರಾ ನೋಡ್ತಾರ ಬನ್ನಿ ಸರ್. ಬರೀ 2010 ಮಾಡಲ್ ಲಾರಾ 3,5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 3,5 ಲಕ್ಷಕ್ಕೆ? ಹೌದು, ಇನ್ನ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಇದು ಸೇಮ್ ಫೀಲ್ ಸರ್. ಬೆನ್ಸ್ ನಿಮ್ಗೆ ಏನ್ ಬರುತ್ತೆ ಬೆನ್ಸ್ ನಲ್ಲಿ, ಆಡಿನಲ್ಲಿ ಲೇಟೆಸ್ಟ್ ಗಾಡಿಗಳು ಬರುತ್ತಲ್ಲ ಆ ಫೀಲ್ ಬರುತ್ತೆ ಸರ್ ಗಾಡಿನಲ್ಲಿ. ಇದು ಏನು ಮಾತಾಡಂಗಿಲ್ಲ ಸರ್ ಗಾಡಿ ಬಗ್ಗೆ. ಡೀಸೆಲ್ ನೋಡ್ತಾ ಇರೋದು ನೀವು. ಟಾಪ್ ಎಂಡ್ ವೆಹಿಕಲ್ ಅಲ್ವಾ ಇದು? ಡೀಸೆಲ್. ಹೌದು, ಡೀಸೆಲ್. ಅದು ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್.
ಪ್ಯೂರ್ ಲೆದರ್ ಸೀಟ್ಸ್, ಮ್ಯಾಗ್ ವೀಲ್ಸ್ ಎಲ್ಲ ಬರ್ತದೆ ಸರ್ ವೆಹಿಕಲ್. ಏನು ಆಟೋಮೆಟಿಕ್ ನೋಡಬಹುದು ಹೆಂಗಿದೆ ಅಂತ. ಬರೀ 3.5 ಲಕ್ಷಕ್ಕೆ ನಿಮ್ ಚಾನೆಲ್ ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಇದು 3.5 ಲಕ್ಷಕ್ಕೆ ನಿಮ್ಗೆ ಲಾರಾ ಸಿಗ್ತಾ ಇದೆ ನಿಮ್ಗೆ. ಸೂಪರ್ ಆಗಿದೆ. ಅದು ಡೀಸೆಲ್ ಕಡಿಮೆ ಮಾಡ್ಕೊಡ್ತೀನಿ, ಮುಂದೆ ಬನ್ನಿ ಕಡಿಮೆ ಮಾಡಿ ಪಕ್ಕ ಮಾಡಿ ಕೊಡ್ತೀನಿ ಸರ್. ಈ ಸಲ 7 ತಿಂಗಳ ಬಂದಿರ, ಅದಕ್ಕೋಸ್ಕರ ಮಾತ್ರ ಈ ಸಲ ಗಾಡಿಗಳು ನಮ್ಗೆ ಪ್ರಾಫಿಟ್ ಬೇಡ ಸರ್. ನಿಮ್ ಸಬ್ಸ್ಕ್ರೈಬ್ ಡಬಲ್ ಆಗ್ಬಿಡ್ಬೇಕು, ಮತ್ತೆ ನಮ್ಗೇನು ರೊಟೇಷನ್ ಆಗ್ಬೇಕು. ಈ ಸಲ ನಾವು ಕೊಡ್ತಾ ಇರೋದು ಧಮಾಕ ಆಫರ್. ಕ್ಲಿಯರೆನ್ಸ್ ಸೇಲ್ ಅಂತಾನೆ ಹೇಳ್ಬೋದು. ಆಕ್ಚುಲಿ 100% ಅದೇ ಹೇಳ್ಬೋದು ಸರ್ ನೀವು. ಸೂಪರ್ ಕ್ಲಿಯರೆನ್ಸ್ ಸರ್. ಈಗ ನೀವು ನೋಡ್ತಾ ಇರೋದು ಟಾಟಾ ಜೆಸ್ಟ್ 2014 ಮಾಡಲ್ ಪೆಟ್ರೋಲ್ ವೇರಿಯಂಟ್. 3,25,000 ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. ಲೋನ್ ಬೇಕಾ? ಲೋನ್ ಮಾಡ್ಕೊಡ್ತೀನಿ. 3,25,000. ಹೌದು, 3,25,000 ಗಾಡಿ ನಿಮ್ಗೆ ವೆಹಿಕಲ್. ಅದು ಟಾಟಾ ಜೆಸ್ಟ್ 3,25,000 ಕಡಿಮೆ ಮಾಡ್ಬೇಕಾ? ಮುಂದೆ ಬನ್ನಿ ಸರ್, ಇನ್ನ ಕಡಿಮೆ ಮಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನ ಕಮ್ಮಿ ಆಗುತ್ತಾ? ಪಕ್ಕ 100% ಮಾಡಿ. ಪೆಟ್ರೋಲ್ ಪೆಟ್ರೋಲ್ ಸರ್. ಹೇಳಿದಲ್ಲ ನಿಮ್ಮ ಗಾಡಿ ಇಂಟೀರಿಯರ್ ನೋಡಿ ಸರ್, ಜಿನೀನ್ ಇದೆ, ಏನು ಮಾತಾಡಿಲ್ಲ ಗಾಡಿ ಬಗ್ಗೆ. 14 ಮಾಡಲ್ 3,25,000 ಹೇಳಿದ್ರಿ. ಸೂಪರ್. 14 ಮಾಡಲ್ ನಿಮ್ಗೆ ಟಾಪ್ ಎಂಡ್ ವೆಹಿಕಲ್ 3,20,000ಕ್ಕೆ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಏನ್ ಬರುತ್ತೆ ಆಪ್ಷನ್, ಏನ್ ಬೇಡ ಹೇಳಿ, ಏನ್ ಬೇಕು ಎಲ್ಲ ಆಪ್ಷನ್ಸ್ ಇದೆ. ಆಕ್ಚುಲಿ ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ನಿಮ್ಗೆ. ಓವರ್ ಆಲ್ ಬಾಡಿ ಲೈನ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು 14 ಮಾಡಲ್ ನಿಮ್ಗೆ ಬರೀ 3,20,000ಕ್ಕೆ ಟಾಪ್ ಎಂಡ್ ಮಾಡಲ್ ಸಿಗ್ತಾ ಇದೆ. ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಆಕ್ಚುಲಿ ಫಿಯಟ್ ಪುಂಟೋ ಸರ್, ಇಮೋಷನ್ ಪ್ಯಾಕ್ ಟಾಪ್ ಎಂಡ್. ಇದು ಟಾಪ್ ಎಂಡ್ ಎಸಿ, ಪೋರ್ಷನ್, ಡ್ಯೂಯಲ್ ಏರ್ ಬ್ಯಾಗ್ಸ್, ಮ್ಯಾಗ್ ವೀಲ್ಸ್, ಗಾಡಿನಲ್ಲಿ ನಿಮ್ಮ ಆಟೋ ಕ್ಲೈಮೇಟ್, ಎಸಿ, ಮ್ಯೂಸಿಕ್ ಸಿಸ್ಟಮ್ ಎಲ್ಲಾ ಬಂದ್ಬಿಡುತ್ತೆ ಸರ್ ಗಾಡಿನಲ್ಲಿ. ಇದು ಅದು ಕಲರ್ ನೋಡಿ ಸರ್, ಬ್ಯೂಟಿ ನೋಡಿ, ಬ್ಯೂಟಿ ಅಂತ ಹೇಳ್ಬೋದು. ಗಾಡಿ ಜರ್ಮನ್ ರೆಡ್, ಏನು ಮಾತಾಡಿಲ್ಲ ಸರ್. ನಿಮ್ ಚಾನೆಲ್ ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ 320 ಹೇಳ್ತಾ ಇದೀನಿ. 320 ಬೇಡ ನಿಮ್ಗೆ, ಡೈರೆಕ್ಟ್ 2,80,000 ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,80,000. ಹೌದು, ಲೋನ್ ಬೇಕಾ? 250 ಲೋನ್ ಮಾಡ್ಕೊಡ್ತೀನಿ. ಬರೀ ಗಾಡಿ. ಹೌದು, 30,000 ಕೊಟ್ಟು ಗಾಡಿ ತಗೊಂಡ್ ಹೋಗ್ಬೋದು. ಇದು 30,000 ಕೊಟ್ಟು ಗಾಡಿ ತಗೊಂಡ್ ಹೋಗ್ಬೋದಂತೆ, ಆ ತರ ಇದೆ. ಅದು ಇದು ಟಾಪ್ ಎಂಡ್ ವೆಹಿಕಲ್. ನಿಮ್ಗೆ ಡಿಫಾಗರ್, ವೈಪರ್ ಏನ್ ಬೇಕು ಎಲ್ಲ ಬರುತ್ತೆ. ಬರೀ ಸೆಕೆಂಡ್ ಓನರ್ ಆಗಿದೆ. 90% ಮೇಲೆ ಟೈರ್ ಇದೆ ಸರ್. ಟೈರ್ ನೋಡಿ, ಟೈರು ಸಖತ್ತಾಗಿದೆ. ಆಮೇಲೆ ವಿತ್ ಲೆದರ್ ಸೀಟ್ ಸಮೇತ ಬರುತ್ತೆ ನಿಮ್ಗೆ ಇದರಲ್ಲಿ. ಇವತ್ತು ನಮ್ ಜೊತೆ ಒಂದು ಟಾಟಾ ವಿಸ್ತಾನ ಬೈ ಇದು ಸರ್. ಹೌದು ಸರ್. ಈಗ ನೀವು ನೋಡ್ತಾ ಟಾಟಾ ಇಂಡಿಗಾ ವಿಸ್ಟಾ, ನಮ್ ಇಂಡಿಯನ್ ಬ್ರ್ಯಾಂಡ್ ಸರ್. ನಮ್ ರತನ್ ಟಾಟಾ ಸರ್ ಕಾರ್ ಇದು ಸರ್. ನೋಡಿ ಗಾಡಿ ತುಂಬಾ ಜಿನಿಯನ್ ಇದೆ ಸರ್. ಗಾಡಿನಲ್ಲಿ ಏನು ಮಾತಾಡೋ 2009 ಮಾಡಲ್ ಇಂಡಿಗಾ ವಿಸ್ಟಾ, ಸಿಂಗಲ್ ಓನರ್ ವೆಹಿಕಲ್. ಮತ್ತೆ ನೋಡಿ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟೈರ್ ಇದೆ, 4 ಟೈರ್ ಇದೆ. ಆ ಟೈರ್ ಹಾಕಕ್ ಹೋದ್ರೆ ನಿಮ್ಗೆ ಒಂದೊಂದಕ್ಕೆ 50,000 ಬೀಳ್ಬೋದೇನೋ. ಓವರ್ ಆಲ್ ಇಂಟೀರಿಯರ್ ನೋಡ್ಬೋದು ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಗಾಡಿ ಬಗ್ಗೆ ಬಂದಿರೋದು ಇಂಟೀರಿಯರ್ ಇರ್ಲಿ, ಟೈರ್ಸ್ ಇರ್ಲಿ, ಇಂಜಿನ್ ಇರ್ಲಿ, ನೀವು ಸೀಟ್ ಕವರ್ಸ್ ನೋಡ್ಕೊಳ್ಳಿ, ಮತ್ತೆ ಬ್ಯಾಕ್ ವೈಪರ್ ಸಮೇತ ಗಾಡಿ ಬರುತ್ತೆ. ವೈಪರ್ ಟಾಪ್ ಎಂಡ್ ಅಂತ ಹೇಳ್ಬೋದು. ಹೌದು, ಟಾಪ್ ಎಂಡ್ ಅಂತ ಹೇಳ್ಬೋದು. ಹೌದು, ಪಕ್ಕ ಸರ್. ಇದು ಗಾಡಿ 220 ಬೇಡ. ನಿಮ್ ಚಾನೆಲ್ ಡೈರೆಕ್ಟ್ ಆಗಿ ದೀಪಾವಳಿ ಆಫರ್ ಹೋಯ್ತು, ಇನ್ನ ಅದೇ ಆಫರ್ ನಾವು ಕಂಟಿನ್ಯೂ ಮಾಡ್ತೀವಿ ನಿಮ್ ಚಾನೆಲ್. 1,80,000 1,80,000 ಗಾಡಿ ನಿಮ್ಗೆ ಕ್ಲೋಸ್. 1,80,000ಕ್ಕೆ ಟಾಟಾ ಇಂಡಿಗಾ ವಿಸ್ಟಾ ಬರೀ 180 ಗಾಡಿ ಕೊಡ್ತೀನಿ. ಮಾಡ್ಲೇನ್ ಹೇಳಿದ್ರೆ ಸರ್? 9 ಮಾಡಲ್ 9 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಸೂಪರ್. ಹೋಂಡಾ ಸಿಟಿ ತುಂಬಾ ಜನ ಕೇಳ್ತಾ ಇದಾರೆ. ಅದು ನ್ಯೂ ಮಾಡಲ್, ನ್ಯೂ ಶೇಪ್ ಕೇಳ್ತಾರೆ ಸರ್. ನಿಮಗೆ ಯಾವ್ದು ಬೇಕು? ಹೋಂಡಾ ಸಿಟಿ ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ? ಎರಡು ನ್ಯೂ ಶೇಪ್ ಸರ್. ಇದು ಬೇಕಾ? ಇದು ಬನ್ನಿ 15 ಮಾಡಲ್. ಇದು ಬೇಕಾ? ಇದು 16 ಮಾಡಲ್. ಇದು ಪೆಟ್ರೋಲ್, ಇದು ಡೀಸೆಲ್. ಬ್ಲಾಕ್ ಬನ್ನಿ ಡೀಸೆಲ್, ಇದು ಬನ್ನಿ ಪೆಟ್ರೋಲ್. ಸರ್ ನಿಮ್ಗೆ ಯಾವ ಗಾಡಿ ಬೇಕು ಸರ್? ಸಿಗುತ್ತೆ. ಅಂದ್ರೆ ಇದೇ ಅಲ್ಲ ಸರ್, ನಿಮ್ಗೆ ಬೇರೆ ಗಾಡಿಗಳು ಬೇಕಂದ್ರೆ ನಮಗೆ ಕಾಲ್ ಮಾಡಿ ಸರ್. ನಾನು ಆಲ್ರೆಡಿ ಹೇಳಿದೀನಿ, ನಮ್ದು ಯಾರ್ಡ್ ಇದೆ, ನಮ್ ಶೋರೂಮ್ ನಲ್ಲಿ ನಿಲ್ಸಕ್ ಜಾಗ ಇಲ್ಲ. ಅದ್ ಕಾರಣ ಬೇರೆ ಶೋರೂಮ್ ನಲ್ಲಿ ಗಾಡಿ ನಿಲ್ಸೈತಿ. ನಿಮ್ಗೆ ಯಾವ ಗಾಡಿ ಬೇಕು ದಯವಿಟ್ಟು ನಮ್ಗೆ ಕಾಲ್ ಬೇಡಿ. ಫ್ಲೂಡಿಕ್ ಬೇಕಾ? ಫ್ಲೂಡಿಕ್ ಇದೆ ನಿಮ್ಗೆ, ಅದು ಇದೆ. ನಿಮ್ಗೆ ಯಾವ ಗಾಡಿ ಬೇಕು? ಈಗ ನಾವು ನಮ್ ನಂಬರ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನೀವು ನಮ್ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ. ಯಾವ್ದು ಗಾಡಿ ಇಲ್ಲಿ ಸರ್ ನೀವು ಕಾಲ್ ಮಾಡಿ. ನೀವು ಎಲ್ಲಾದು ಕರ್ನಾಟಕದಲ್ಲಿ ನೀವು ಕರ್ನಾಟಕ ಬಾರ್ಡರ್ ದಾಟಿನೂ ಸ್ವಲ್ಪ ಇದ್ರೂ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ಸರ್. ಪಕ್ಕಾ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ಕರ್ನಾಟಕ 0 ಡೌನ್ ಪೇಮೆಂಟ್ ಲೋನ್. 0 ಡೌನ್ ಪೇಮೆಂಟ್. 15 ಮಾಡಲ್ ಇದೆ, 16 ಮಾಡಲ್ ಇದೆ. ಇದು ಬನ್ನಿ ನಿಮ್ ಚಾನೆಲ್ ಇಂದ ಬಂದ್ರೆ ಡೈರೆಕ್ಟ್ ಆಗಿ 6,20,000 ಸರ್. ಡೀಸೆಲ್ ಬೇಕಾ ನಿಮ್ಗೆ? ಡೀಸೆಲ್ ಬಂದು 5,80,000 ಕೊಡ್ತೀನಿ. ಹೋಗಿ ಸರ್. 5,80,000 ಎರಡು ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ 5,80,000. ಇದು 6,25,000 ಕೊಡ್ತೀನಿ ಸರ್. ಬನ್ನಿ, ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ. ಎರಡು ಸಿಂಗಲ್ ಓನರ್. ಹೌದು ಸರ್, ಪಕ್ಕಾ ಸರ್. ಎರಡು ಸಿಂಗಲ್ ಓನರ್ ಸರ್. ಎರಡು ಸಿಂಗಲ್ ಓನರ್. ನೋಡಿ ಟಾಪ್ ಎಂಡ್ ನಿಮ್ಗೆ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ಇದು. ಹಾಗೆ ನಿಮ್ಗೆ ಇಂಟೀರಿಯರ್ ತೋರ್ಸೋಣ. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್, ಕಂಪನಿ ಫಿಟೆಡ್ ಡ್ಯೂಯಲ್ ಏರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲವೂ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಅಲ್ಲಿ ಒಂದೇ ಒಂದು ಸ್ಕ್ರಾಚಸ್ ಇಲ್ಲ ಗಾಡಿಲಿ. ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿದ್ದಾರೆ. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೂಡ ಇದೆ ಅಲ್ವಾ? ಹೌದು ಸರ್. ಸೂಪರ್ ಸರ್. ಈಗ ನಿಮ್ಗೆ ಯಾವ್ದು ನೋಡಿ ಸರ್? ಎಸ್ಪ್ರೆಸೋ ಇದೆ ನಮ್ಮ ಹತ್ರ, ಆಲ್ಟೋ 800 ಇದೆ ಸರ್. ಎಸ್ಪ್ರೆಸೋ ನೀವು ನೋಡ್ತಾ ಇರೋದು 2019 ಮಾಡಲ್ ಸರ್. ಇದು ಸಿಂಗಲ್ ಸರ್. ನಿಮ್ ಚಾನೆಲ್ ಇಂದ ಬಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ
ಬರೀ ನಿಮ್ ಚಾನೆಲ್ ಬಂದ್ರೆ ಈ ಗಾಡಿ ಬಂದು 4,80,000 ಕೊಡ್ತೀನಿ. 4,80,000 19 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಈಗ ಆಲ್ಟೋ 800 ನೋಡ್ತಿರಲ್ಲ, ಇದು ಬನ್ನಿ 2013 ಮಾಡಲ್ ಸರ್. ಇದು ಬನ್ನಿ 2,60,000, ಬೇರೆ 2,60,000 ನಾವು ಕೊಡ್ತೀನಿ. ದಯವಿಟ್ಟು ಇವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬನ್ನಿ. ಈ ಸಲ ಈ ಆಫರ್ ದಯವಿಟ್ಟು ಏನಕ್ಕೆ ಮಿಸ್ ಮಾಡಬೇಡಿ. ವಿಡಿಯೋ ನೋಡಿ, ಎಂಟಕ್ ವಿಡಿಯೋ ನೋಡಿ ಸರ್. ನಾನು ಹೇಳಿರೋದು ಆಫರ್ಗಳು ತುಂಬಾ ಕಂಪೇರ್ ಮಾಡ್ಬಿಡಿ ಸರ್. ನೀವು ನಮ್ ಶೋರೂಮ್ ಬರಿಂದ ಮುಂಚೆ ನೀವು 10 ಶೋರೂಮ್ ಹೋಗಿ ಬರ್ಬೋದು. ಶೋರೂಮ್ ಗಳು ಏನು ಕಡಿಮೆ ಇಲ್ಲ ಈ ಸಲ. ನೀವು ಬಂದುವಾಗ ನೀವು ಮೊಬೈಲ್ ಅಂಗಡಿ ಹಿಂಗಿದೆಲ್ಲ ಆ ತರ ಆಗ್ಬಿಟ್ಟಿದೆ ಶೋರೂಮ್. ವಿಚಾರಿಸ್ಕೊಂಡು ಬನ್ನಿ. ಮತ್ತೆ ಕ್ವಾಲಿಟಿ ನಾವು ಕೊಡೋದು ಕ್ವಾಲಿಟಿ ಯಾರು ಕೊಡಲ್ಲ ಸರ್. ಅದು ಚಾಲೆಂಜ್ ನಿಮ್ಗೆ. ಕ್ವಾಲಿಟಿ ಸಮೇತ ಕೊಡ್ತೀನಿ, ಹೋಗಿ ಸರ್. ನಿಮ್ಗೆ ಕ್ವಾಲಿಟಿನೇ ಇಂಪಾರ್ಟೆಂಟ್. ಎಕ್ಸ್ಪ್ರೆಸ್ ತುಂಬಾ ರೇರ್ ಆಗಿ ಸಿಗುತ್ತೆ ನಿಮ್ ಗಾಡಿ. ನೋಡ್ಬೋದು ಯಾವ ತರ ಇದೆ ಅಂತ. ಕಂಡೀಷನ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಅಲ್ವಾ. ನಿಮ್ ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು. MRF ನ 4 ಟೈರ್ ಹೊಸ ಟೈರ್ ಇದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ತೋರಿಸ್ತೀನಿ ಹೇಗಿದೆ ಅಂತ. 21,000 ಓಡಿದೆ ಸರ್ ವೆಹಿಕಲ್ ಇದು. ಬರೀ 21,000 ಓಡಿದೆ. 21,000 ಓಡಿರೋದು ವೆಹಿಕಲ್ ಸರ್ ಇದು. ನಿಮ್ಗೆ ಇದು ಹೆಂಗಿದೆ ಅಂದ್ರೆ ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ. ಕಂಪನಿ ಆಚೆ ಬಂದಿರೋದಲ್ಲ ಗಾಡಿ ಅದೇ ತರ ಇದೆ. ಶೋರೂಮ್ ಇಂದ ಆಚೆ ತಗೊಂಡ್ ಬರ್ಬೇಕು, ಓಡಿಸ್ಬೇಕು, ಹೆಂಗಿರುತ್ತಲ್ಲ ಅದೇ ಫೀಲ್ ಇದೆ ಸರ್. ಅದೇ ಫೀಲ್ ಇದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆಲ್ಫಾ ಕಾರ್ಸ್ ನ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿಗೆ ಇದೇ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ.